ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ಇಕ್ವಾಲಿಟಿದು ನಿನ್ನೆ ಲಾಸ್ಟ್ ಕ್ಲಾಸ್ ಇತ್ತು. ಆ ಕ್ಲಾಸಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಡಿಸ್ಕಸ್ ಮಾಡೋದು ಹಂಗೆ ಉಳಿದಿತ್ತು. ಟ್ಯಾಬಲ್ ಚಾರ್ಜ್ ಇಲ್ಲದೆ ಇರೋದ್ರಿಂದ ಕ್ಲಾಸ್ ಎಂಡ್ ಆಗಿತ್ತು ನಿನ್ನೆ ಬೇಗನೆ. ಇನ್ನೂ 7ರಿಂದ 8 ಕ್ವಶನ್ಸ್ಗಳು ಬಾಕಿ ಉಳಿದಿತ್ತು. ಆ ಕ್ವಶನ್ಸ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡೋಣ. ನೆನ್ನೆ ದಿನ ಡಿಸ್ಕಸ್ ಮಾಡಿರೋ ಆ ಕ್ಲಾಸ್ನ ನೀವು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಆ ಪ್ಲೇಲಿಸ್ಟ್ ಅಂದರೆ ರೀಸನಿಂಗ್ದೊಂದು ಪ್ಲೇಲಿಸ್ಟ್ ಇದೆ, ಕಾಂಡದೊಂದು ಪ್ಲೇಲಿಸ್ಟ್ ಇದೆ. ಅಲ್ಲಿ ಹೋಗಿ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಈಗಾಗಲೇ ನಾನು ಈ ಇನ್ಇಕ್ವಾಲಿಟಿದು ಕಂಪ್ಲೀಟ್ ಎಲ್ಲ ವಿಡಿಯೋದು ಅಂದರೆ ಇಲ್ಲಿವರೆಗೆ ಆಗಿರ್ತಕ್ಕಂಥ ಎಲ್ಲ ವಿಡಿಯೋದು ಮತ್ತು ಇವತ್ತಿನ ಈ ವಿಡಿಯೋದಕ್ಕೂ ಕೂಡ PPT ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ವಾಟ್ಸಪ್ ಗ್ರೂಪಲ್ಲಿ. ಅಲ್ಲಿ ಹೋಗಿ ನೀವು ಆ PPTಯನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇವತ್ತಿನ ಕ್ಲಾಸ್ ನಿನ್ನೆ ಉಳಿದಿರೋ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಕ್ವಶನ್ಸ್ದು ಒಂದು ಕಮೆಂಟ್ ಬಂದಿತ್ತು. ನಾನು ನಿನ್ನೆ ಕ್ಲಾಸ್ ಕಮೆಂಟ್ ನೋಡಿದ್ದೆ. ಇದ್ರದ್ದು ಆನ್ಸರ್ ಆಪ್ಷನ್ E ಆಗತ್ತೆ ಸರ್ ಅಂತೇಳಿ ಯಾರೋ ಕಮೆಂಟ್ ಮಾಡಿದ್ರಿ. ನಿನ್ನೆ ದಿನ ಈ ಕ್ವಶನ್ ಒಂದು ಡೌಟ್ ಇತ್ತಲ್ಲ, ಇದು ನೋಡೋಣ ಏನೈತೆ ಕ್ವಶನಲ್ಲಿ. ಡೆಫಿನೆಟ್ಲಿ ಫಾಲ್ಸ್ ಅಂತ ಕೇಳಿದೆ ನಾನು. ಡೆಫಿನೆಟ್ಲಿ ಫಾಲ್ಸ್ ಆಗಬೇಕು, ಇದು ಡೆಫಿನೆಟ್ಲಿ ಫಾಲ್ಸ್ ಆಗಬೇಕು. ಈ ಕೊಟ್ಟಂಥ ರಿಲೇಷನ್ ಡೆಫಿನೆಟ್ಲಿ ಫಾಲ್ಸ್ ಆಗಬೇಕಂತ ಅಂದರೆ ಜಡ್ಗಿಂತ ದೊಡ್ಡವನಿದಾನೆ ಅಂತ ಹೇಳ್ತಿದ್ದಾನೆ. ಅದು ಡೆಫಿನೆಟ್ಲಿ ಫಾಲ್ಸ್ ಆಗಬೇಕಂತಂದರೆ ಜಡ್ಗಿಂತ ಸಣ್ಣವನಿದಾನೆ ಅಂತೇಳಿ ಈ ಇಕ್ವೇಷನ್ ಸಾಲ್ವ್ ಮಾಡಿದಾಗ ಬರಬೇಕು. ಅಂದರೆ ಈ ಸ್ಟೇಟ್ಮೆಂಟ್ ಸಾಲ್ವ್ ಮಾಡಿದಾಗ ಈ ರೀತಿ ರಿಲೇಷನ್ ಬರಬೇಕು. ಅಥವಾ ಮತ್ತು ಜಡ್ ಇಬ್ಬರು ಒಂದೇ ಹೈಟ್ನವ್ರು ಇದ್ದಾರೆ ಅಂತೇಳಿ ಬರಬೇಕು. ಇದ್ರದ್ದು ಡೆಡ್ ಅಪೋಸಿಟ್ ಆಗ್ತವೆ ಎರಡು. ಆದ್ದರಿಂದ ಈ ಥರದ ಏನಾರೇ ಸಾಲ್ವ್ ಮಾಡಿದಾಗ ಮತ್ತು ಜಡ್ ರಿಲೇಷನ್ ಇದರಲ್ಲಿ ಬಂತಂದರೆ ಅದು ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳ್ಬೋದು. ಓಕೆ, ಇವಾಗ ಫಸ್ಟಿಂದ ಚೆಕ್ ಮಾಡಿರಿ ಆಪ್ಷನ್. ಜಡ್ದಿಂದ ಇಲ್ಲಿ ಡಬಲ್ ಸರಿ ಜಡ್ ಐತಿಲ್ಲ, ಇದು ಬಿಟ್ಬಿಡ್ರಿ. ಡಬಲ್ ಸರಿ ಜಡ್ ಅಂತಂದರೆ ಇಲ್ಲಿಂದ ಜಡ್ಗೆ ರಿಲೇಷನ್ ವಾಯ್ಗೆ ನೋಡಿದಾಗ ಮಿಸ್ಪ್ರಿಂಟ್ ಆಗಿದೆ. ಅದು ಎರಡು ಸರಿ ಇಲ್ಲಿ ಜಡ್ ಇಲ್ಲ ಕರೆ ಅಂದರೆ ಇದು ಮಿಸ್ಪ್ರಿಂಟ್ ಆಗಿದೆ ಅಷ್ಟೇ. ಇಲ್ಲಿಂದ ಇಲ್ಲಿಗೆ ಜಡ್ದಿಂದ ವಾಯ್ಗೆ ಬಂದಾಗ ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಇಲ್ಲಿ ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಇದು ಲಾಜಿಕಲಿ ಫಾಲ್ಸ್ ಆಯಿತು. ಇದು ರಾಂಗ್ ಅಂದ್ರೂ ಆಯಿತು, ಇದು ಟ್ರೂ ಅಂತೆಲ್ಲ, ಇದು ಫಾಲ್ಸ್ ಆಯಿತು. ಬಟ್ ಇದು ಲಾಜಿಕಲಿ ಫಾಲ್ಸ್ ಆಗೈತಿ. ಡೆಫಿನೆಟ್ಲಿ ಫಾಲ್ಸ್ ಅಂತಂದರೆ ಏನಂದರೆ ಅದು ಪಾಸಿಬಿಲಿಟಿಯಲ್ಲಿ ಕೂಡ ರಾಂಗ್ ಆಗಬೇಕು, ಅಂದರೆ ಸಂಭವನೀಯತೆಯಲ್ಲಿ ಕೂಡ ರಾಂಗ್ ಆಗಬೇಕು. ಇವಾಗ ಜಡ್ ಮತ್ತು ವಾಯ್ದ ಮಧ್ಯೆ ಏನು ಅಪೋಸಿಟ್ ಸಿಂಬಲ್ ಬಂದಾಗ ರಿಲೇಷನ್ ಯಾವುದಿದೆ ಅಂತ ಹೇಳೋಕ್ಕಾಗಂಗಿಲ್ಲ. ಅಂತ ಅಂದಮೇಲೆ ಪಾಸಿಬಿಲಿಟಿಯಲ್ಲಿ ಏನೇನು ಹೇಳ್ಬೋದು ನಾವು? ಜಡ್ ಮತ್ತು ವಾಯ್ ಈಕ್ವಲ್ ಇರ್ಬೋದು, ಜಡ್ ದೊಡ್ಡದು ವಾಯ್ಗಿಂತ ವಾಯ್ ಸಣ್ಣದಿರ್ಬೋದು, ಜಡ್ ಸಣ್ಣದು ವಾಯ್ ದೊಡ್ಡದಿರ್ಬೋದು. ಈ ಮೂರು ಪಾಸಿಬಿಲಿಟಿ ಒಳಗೆ ಎಕ್ಸಿಸ್ಟ್ ಅದಾವೆ. ಅಂತಂದ್ರೆ ಈ ರಿಲೇಷನ್ ಕೂಡ ಇಲ್ಲಿ ಬಂದೈತೆ, ಈ ರಿಲೇಷನ್ ಕೂಡ ಇಲ್ಲೈತೆ. ಆದ್ದರಿಂದ ನಾವು ಡೆಫಿನೆಟ್ಲಿ ರಾಂಗ್ ಅಂತ ಹೇಳೋಕ್ಕಾಗಂಗಿಲ್ಲ. ಲಾಜಿಕಲಿ ಫಾಲ್ಸ್ ಐತೆ, ಬಟ್ ಡೆಫಿನೆಟ್ಲಿ ಫಾಲ್ಸ್ ಇಲ್ಲ. ಯಾಕಂದರೆ ಪಾಸಿಬಿಲಿಟಿಯಲ್ಲಿ ಇದು ಟ್ರೂ ಆಗ್ಬೋದು. ಆದ್ದರಿಂದ ಡೆಫಿನೆಟ್ಲಿ ಫಾಲ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಅಪೋಸಿಟ್ ಸಿಂಬಲ್ ಬಂತಂದರೆ ಅದು ಆನ್ಸರ್ ಅಂತ ಟಿಕ್ ಮಾಡೋದಿಲ್ಲ ನಾವು. ನೆಕ್ಸ್ಟ್ ನೋಡೋಣ, ಜಡ್ ಇಲ್ಲೈತೆ, ವಾಯ್ ಇಲ್ಲೈತೆ, ಮತ್ತು ಇಲ್ಲಿ ವಾಪಸ್ ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಇದು ಕೂಡ ಲಾಜಿಕಲಿ ಫಾಲ್ಸು. ನೆಕ್ಸ್ಟ್ ವಾಯ್ ಮತ್ತು ಜಡ್, ವಾಯ್ ಇಸ್ ಗ್ರೇಟರ್ ದ್ಯಾನ್ ಜಡ್, ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್ ಐತೆ. ಇದು ಟ್ರೂ ಆಗುತ್ತೆ, ಬಟ್ ಫಾಲ್ಸ್ ಆಗಂಗಿಲ್ಲ. ನೆಕ್ಸ್ಟ್ ಇದರಲ್ಲಿ ವಾಯ್ನೇ ಇಲ್ಲ, ಮಿಸ್ಪ್ರಿಂಟ್ ಆಗೈತೆ, ಇದು ಬಿಟ್ಬಿಡ್ರಿ. ನೆಕ್ಸ್ಟ್ ಇದು ಆನ್ಸರ್ E ಅಂತ ಹೇಳಿದರೆ ನೀವು ಚೆಕ್ ಮಾಡೋಣ. ಆನ್ಸರ್ ಈ ಜಡ್ ತೊಗೊಂಡು ಆನ್ಸರ್ ಮಾಡಿದ್ರು ಅಥವಾ ಈ ಜಡ್ ತೊಗೊಂಡು ಆನ್ಸರ್ ಮಾಡಿದ್ರು, ಎರಡೂ ತೊಗೊಂಡು ಒಂದ್ಸರಿ ಚೆಕ್ ಮಾಡೋಣ. ನಾನು ಇದು ಎರಡು ತೊಗೊಂಡು ಇದು ಮಿಸ್ಪ್ರಿಂಟ್ ಅಂತ ಅಂದ್ಕೊಂಡು ಆನ್ಸರ್ ಸಾಲ್ವ್ ಮಾಡಿದ್ದೆ. ಓಕೆ, ಜಡ್ದಿಂದ ವಾಯ್ ರಿಲೇಷನ್ ಐತಿಲ್ಲ, ನಮ್ಗೆ ಬೇಕಾಗಿರೋದು ವಾಯ್ದಿಂದ ಜಡ್ ಹೋದಾಗ ಅಪೋಸಿಟ್ ಆಗ್ತೈತೆ. ವಾಯ್ದಿಂದ ಜಡ್ ಹೋದಾಗ ರಿಲೇಷನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಇದ್ದದ್ದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಆಗುತ್ತೆ. ಇದರ ಅರ್ಥ ಏನು? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಅಂತಂದರೆ ವಾಯ್ ಇಸ್ ಗ್ರೇಟರ್ ದ್ಯಾನ್ ಜಡ್ ಅಂತೆ ಒಂದು, ವಾಯ್ ಇಸ್ ಈಕ್ವಲ್ಸ್ ಟು ಜಡ್ ಅಂತ ಒಂದು. ಇವಾಗ ಇದು ಡೆಫಿನೆಟ್ಲಿ ಫಾಲ್ಸ್ ಆಗಬೇಕಂದ್ರೆ ಇದು ಒಂದೇ ಸಿಂಬಲ್ ಬರಬೇಕಾಗಿತ್ತು. ಇದು ಸಿಂಬಲ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳೋಕ್ಕಾಗಂಗಿಲ್ಲ. ಯಾಕಂತಂದರೆ ಇದು ಎಕ್ಸಾಕ್ಟ್ಲಿ ವಾಯ್ ಇಸ್ ಗ್ರೇಟರ್ ದ್ಯಾನ್ ಜಡ್ ಅಂತ ಅಂದಮೇಲೆ ಇಲ್ಲಿ ಕೂಡ ವಾಯ್ ಇಸ್ ಗ್ರೇಟರ್ ದ್ಯಾನ್ ಜಡ್ ಆಗಿರಬಹುದು ಅಂತ ಹೇಳ್ತಿದ್ದಾನೆ ಪಾಸಿಬಿಲಿಟಿಯಲ್ಲಿ. ಇದು ಪಾಸಿಬಿಲಿಟಿಯಲ್ಲಿ ರಾಂಗ್ ಆಗಲಿಲ್ಲ, ಪಾಸಿಬಿಲಿಟಿಯಲ್ಲಿ ಟ್ರೂ ಆಗ್ತಿದೆ. ಆದ್ದರಿಂದ ಇದು ಒಂದು ಬಂದಿದ್ದರೆ ರಾಂಗ್ ಆಗ್ತಿತ್ತು. ಇಲ್ಲಿ ಎರಡೂ ಸಿಂಬಲ್ ಬಂದಿದೆ, ಇದರಲ್ಲಿ ಎರಡೂ ಸಿಂಬಲ್ ಬಂದಿದೆ ಅಂದಮೇಲೆ ಇದು ಏನಾಯಿತು? ರಾಂಗ್ ಆಯಿತು. ಇದು ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಕೂಡ ಲಾಜಿಕಲಿ ಫಾಲ್ಸ್ ಆಯಿತು. ಡೆಫಿನೆಟ್ಲಿ ಫಾಲ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಇನ್ ಕೇಸ್ ಈ ಜಡ್ ತೊಗೊಂಡು ಈ ವಾಯ್ ತೊಗೊಂಡಿದ್ದೀರಿ ಅಂದರೆ ಅದನ್ನು ನೋಡೋಣ. ಇಲ್ಲಿ ವಾಯಿಂದ ಈ ಜಡ್ಗೆ ರಿಲೇಷನ್ ನೋಡಿರಿ. ವಾಯ್ದಿಂದ ಜಡ್ ಈಕ್ವಲ್ ಲೆಸ್ ದ್ಯಾನ್ ಎಲ್ಲ ಲೆಸ್ ದ್ಯಾನ್ ಅದ, ವಾಯ್ ಲೆಸ್ ದ್ಯಾನ್ ಜಡ್. ಓಕೆ, ಈ ಜಡ್ ತೊಗೊಂಡ್ರೆ ಇದ್ರದ್ದು ರೆಡ್ ಅಪೋಸಿಟ್ ಸಿಂಬಲ್ ಇವೆರಡರಲ್ಲಿ ಒಂದು ಬರ್ಬೇಕಂದಿದೆ. ನಾನು ವಾಯ್ ಲೆಸ್ ದ್ಯಾನ್ ಜಡ್ ಐತೆ, ವಾಯ್ ಲೆಸ್ ದ್ಯಾನ್ ಜಡ್ ಬಂದಿರೋದ್ರಿಂದ ಇದು ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳ್ಬೋದು. ನೀವು ಇದು ಜಡ್ ತೊಗೊಂಡು ಈ ವಾಯ್ದ ಮಧ್ಯೆ ರಿಲೇಷನ್ ತೊಗೊಂಡಿದ್ರೆ ಅದು ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳ್ಬೋದು. ನಾನು ಕ್ವಶನ್ ಸಾಲ್ವ್ ಮಾಡುವಾಗ ಇದು ಜಡ್ಗಳು ಡಬಲ್ ಸರಿ ಬಂದಿರೋದ್ರಿಂದ ಇದು ಮಿಸ್ಪ್ರಿಂಟ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಓಕೆ, ಕರೆಕ್ಟಾಗಿ ನೋಟಿಸ್ ಮಾಡಿದ್ದೀರಾ. ಈ ಜಡ್ ತೊಗೊಂಡಾಗ ಇದರ ಆನ್ಸರ್ ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ, ಬಟ್ ಇದು ಜಡ್ ತೊಗೊಂಡಾಗ ಆನ್ಸರ್ ಫಾಲ್ಸ್ ಆಗಂಗಿಲ್ಲ.
ಇದು ಜಡ್ ತೊಗೊಂಡಾಗ ಯಾಕೆ ಫಾಲ್ಸ್ ಆಗಂಗಿಲ್ಲ ಅಂತಂದರೆ ನಾನು ಅವಾಗಲೇ ಹೇಳಿದೆ ಇಲ್ಲಿ ಎರಡೂ ರಿಲೇಷನ್ ಎಕ್ಸಿಸ್ಟ್ ಇದಾವೆ. ಈ ರಿಲೇಷನ್ ಒಂದೇ ಬಂದಿತ್ತಂದರೆ ಡೆಫಿನೆಟ್ಲಿ ಫಾಲ್ಸ್ ಆಗ್ತಿತ್ತು. ಬಟ್ ಇದು ರಿಲೇಷನ್ ಏನೈತಲ್ಲ ವೈ ಇಸ್ ಗ್ರೇಟರ್ ದ್ಯಾನ್ ಜಡ್ ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿರೋದು, ಆದ್ದರಿಂದ ಇದು ಟ್ರೂ ಆಗುತ್ತೆ, ಫಾಲ್ಸ್ ಆಗಂಗಿಲ್ಲ. ಬಟ್ ಇದು ಒಂದು ಈ ಫಾಲ್ಸ್ ಆಗೋದು ಬಂದಿರೋದ್ರಿಂದ ಲಾಜಿಕಲಿ ಫಾಲ್ಸ್ ಆಯ್ತು, ಇದು ಡೆಫಿನೆಟ್ಲಿ ಫಾಲ್ಸ್ ಆಗಲಿಲ್ಲ. ಬಟ್ ಈ ಜಡ್ಡಿಂದ ವೈಗೆ ಹೋದಾಗ ಅದು ಏನಾಯಿತು, ಡೆಫಿನೆಟ್ಲಿ ಫಾಲ್ಸ್ ಆಯಿತು. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಎಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದೀವಿ ನಾವು, ಇವೆಲ್ಲ ಆಗಿದ್ದು 69 ಆಗಿತ್ತು, 70 ಕೂಡ ಆಗಿತ್ತು, 71 ಆಗಿತ್ತು, 72 ಕೂಡ ಆಗಿತ್ತು, 73, 74, 75. ಓಕೆ 74 ಆಗಿತ್ತಲ್ಲ, 75 ಹೇಳ್ಬೇಕಾಗಿತ್ತು. 74 ಆಗಿತ್ತು, 75ಇಂದ ಸ್ಟಾರ್ಟ್ ಮಾಡಿರಿ. ಓಕೆ, ನಾನು ಮೊದಲು ಇದ್ರದ್ದು ಮ್ಯಾಜಿಕ್ ಬಾಕ್ಸ್ ಆಗಿಬಿಡ್ತೀನಿ ಇಲ್ಲಿ. 1 ಸೆಕೆಂಡ್. ನಮ್ಮ ಪ್ರಕಾರ ಮ್ಯಾಜಿಕ್ ಬಾಕ್ಸಲ್ಲಿ ಏನಿರ್ತೈತಿ, ಇಲ್ಲಿ ಗ್ರೇಟರ್ ಅಂತ ಅನ್ಕೋತೀವಿ, ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಅನ್ಕೋತೀವಿ, ಇಲ್ಲಿ ಈಕ್ವಲ್, ಇಲ್ಲಿ ಲೆಸ್ಸರ್ ಆರ್ ಈಕ್ವಲ್, ದೊಡ್ಡದು ಅಥವಾ ಈಕ್ವಲ್, ಸಣ್ಣದು ಅಥವಾ ಈಕ್ವಲ್ ಐತೆ. ಓಕೆ, ಯಾವ ಸಿಂಬಲ್ ಏನೇನು ಕೋಡ್ ಮಾಡಿದ್ದೀನಿ ನೋಡೋಣ ಇವಾಗ. ಪಿದಿಂದ ಕ್ಯೂಗೆ ರಿಲೇಷನ್ ಐತೆ, ಪಿದಿಂದ ಕ್ಯೂಗೆ ಕೊಟ್ಟಿದ್ದಾನೆ. ಇಲ್ಲಿ ಕೂಡ ಪಿ ಈಸ್ ನೈದರ್ ಗ್ರೇಟರ್ ಆರ್ ಈಕ್ವಲ್, ಗ್ರೇಟರು ಇಲ್ಲ ಈಕ್ವಲ್ಲು ಇಲ್ಲ, ದೊಡ್ಡದು ಇಲ್ಲ ಈಕ್ವಲ್ಲು ಇಲ್ಲ ಅಂತಂದರೆ ಏನಿರ್ತೈತಿ, ಮೂರನೇ ಸಿಂಬಲ್ ಉಳಿದಿರೋದು ಸಣ್ಣದೈತಿ. ಹ್ಯಾಶ್ ಅಂತಂದರೆ ಲೆಸ್ಸರ್ ಸಿಂಬಲ್ಗೆ ಕೋಡ್ ಮಾಡಿದೆ ನಾನು, ಹ್ಯಾಶ್ ಇಲ್ಲಿ ಬಂತು. ಕಾಪಿರೈಟ್ ನೈದರ್ ಈಕ್ವಲ್ ನಾರ್ ಸ್ಮಾಲರ್, ಈಕ್ವಲ್ಲು ಇಲ್ಲ ಆಮೇಲೆ ಸಣ್ಣದು ಇಲ್ಲ ಅಂತಂದಮೇಲೆ ಏನಿರ್ತೈತಿ, ದೊಡ್ಡದಿರ್ತೈತೆ. ದೊಡ್ಡದಂತಂದ್ರೆ ಇಲ್ಲಿ ಬರ್ತದೆ, ಇದು ಕಾಪಿರೈಟ್. ನೆಕ್ಸ್ಟ್ ಇದರಲ್ಲಿ ಬರೋಣ, ಪರ್ಸೆಂಟೇಜ್ ಅಂದರೆ ನೈದರ್ ಸ್ಮಾಲರ್ ನಾರ್ ಗ್ರೇಟರ್ ಅಂತಂದರೆ ಸಣ್ಣದು ಇಲ್ಲ ದೊಡ್ಡದು ಇಲ್ಲ ಅಂದರೆ ಈಕ್ವಲ್ ಇರ್ತೈತಿ, ಇಲ್ಲಿ ಈಕ್ವಲ್ ಬರುತ್ತೆ ಅಂದ್ರೆ ಪರ್ಸೆಂಟೇಜ್ ಸೆಂಟರ್ಗೆ ಬಂದು. ಪಿ ಈಸ್ ನಾಟ್ ಸ್ಮಾಲರ್ ಅಂತಂದರೆ ಸಣ್ಣದಿಲ್ಲ, ಇದು ಪಿ ಸಣ್ಣದಿಲ್ಲ ಅಂತಂದರೆ ಗ್ರೇಟರರ್ ಇರ್ಬೋದು ಅಥವಾ ಈಕ್ವಲರ್ ಇರ್ಬೋದು, ಗ್ರೇಟರ್ ಆರ್ ಈಕ್ವಲ್ ಇಲ್ಲಿ ಬರ್ತೈತೆ ಯಾವುದು, $. ನೆಕ್ಸ್ಟ್ ಪಿ ಈಸ್ ನಾಟ್ ಗ್ರೇಟರ್ ಅಂತಂದರೆ ಅದು ಗ್ರೇಟರ್ ಇಲ್ಲ ಅಂತ ಹೇಳ್ತಿದ್ದಾನೆ, ಅಂದರೆ ಅದು ಲೆಸ್ಸರರ್ ಇರ್ಬೋದು ಅಥವಾ ಈಕ್ವಲರ್ ಇರ್ಬೋದು, ಇಲ್ಲಿ ಬರ್ತೈತೆ @ ಎಲ್ಲ ಸಿಂಬಲ್ಸ್ಗಳು ಗೊತ್ತಾಯ್ತು ನಿಮಗೆ ಇವಾಗ. ಇನ್ಮೇಲೆ ಈಗ ಕ್ವಶನ್ ಟ್ರೈ ಮಾಡಿರಿ, ಸಾಲ್ವ್ ಮಾಡಿರಿ. ಏನಿದೆ ಕ್ವಶನಲ್ಲಿ, ಇಲ್ಲಿ ಕ್ವಶನ್ ಮಾರ್ಕ್ ಕೊಟ್ಟಿದ್ದಾನಲ್ಲ, ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಿಂಬಲ್ ಬರ್ತೈತಿ, ಕೆಳಗಿರೋ ಬರ್ತಕ್ಕಂಥ ಯಾವುದು ಸಿಂಬಲ್ ಬರ್ತೈತಿ, ಇದು ಡೆಫಿನೆಟ್ಲಿ ಟ್ರೂ ಅಂದ್ಕೊಂಡಿವಿ ಅಂತಂದರೆ ಕೊಟ್ಟಂಥ ಈ ಸ್ಟೇಟ್ಮೆಂಟು ಡೆಫಿನೆಟ್ಲಿ ಟ್ರೂ ಆಗಬೇಕು. ಅಂದರೆ ಆಮೇಲೆ ಈ ಕನ್ಕ್ಲೂಷನ್ ಟ್ರೂ ಆಗಬೇಕು. ಇವೆರಡು ಕನ್ಕ್ಲೂಷನ್ ಯಾವುದಾದ್ರು ಎರಡು ಕನ್ಕ್ಲೂಷನ್, ಕೆದಿಂದ ಎಚ್ ಕನ್ಕ್ಲೂಷನ್ ಐತಿ, ಎಮ್ದಿಂದ ಜೆಗೆ ಒಂದು ಕನ್ಕ್ಲೂಷನ್ ಐತಿ, ಇವೆರಡು ಕನ್ಕ್ಲೂಷನ್ ಟ್ರೂ ಆಗಬೇಕು. ಕೆ ಆಟ್ ಎಚ್ ಟ್ರೂ ಆಗಬೇಕು, ಆಮೇಲೆ ಎಮ್ ಕಾಪಿರೈಟ್ಸ್ ಜೆ ಇವೆರಡು ಟ್ರೂ ಆಗಬೇಕು. ಆಗಿದ್ಮೇಲೆ ಇಲ್ಲಿ ಯಾವ ಸಿಂಬಲ್ ಬಂದರೆ ಟ್ರೂ ಆಗುತ್ತೆ. ಎಲ್ಲ ಸಿಂಬಲ್ಸ್ಗಳು ಒಂದೊಂದು ಸತಿ ಇಟ್ಟಿಟ್ಟು ನೋಡಿರಿ ಯಾವ ಸಿಂಬಲ್ಸ್ ಬಂದರೆ ಕರೆಕ್ಟ್ ಆಗುತ್ತಂತೆ ಟ್ರೈ ಮಾಡಿರಿ. ಮೊದಲು ಒಂದು ತೊಗೊಳ್ರಿ, ಎರಡರಲ್ಲೂ ಕೆ ದಿಂದ ಎಚ್ ತೊಗೊಳ್ರಿ ಅಥವಾ ಎಮ್ದಿಂದ ಜೆ ಒಂದು ತೊಗೊಳ್ರಿ, ಒಂದು ತೊಗೊಂಡು ಸಾಲ್ವ್ ಮಾಡಿರಿ. ಎಲಿಮಿನೇಷನ್ ಮೆಥಡಿಂದ ಇದನ್ನು ಸಾಲ್ವ್ ಮಾಡ್ಬೋದು. ನೋಡೋಣ ಯಾವ ರೀತಿ ಅಂತೇಳಿ. ಇವಾಗ ನೋಡಿರಿ, ಎಲ್ಲಿಂದ ಎಲ್ಲಿಗೆ ನಮಗೆ ಕೆದಿಂದ ಎಚ್ ಅಥವಾ ಎಮ್ದಿಂದ ಜೆ ಎರಡರಲ್ಲಿ ಒಂದು ತೊಗೋಬೇಕು ಅಂತ ಹೇಳಿದೆ ನಾನು. ಒಂದು ತೊಗೊಳ್ಳೋಣ, ಮೊದಲು ಕೆದಿಂದ ಎಚ್ ತೊಗೊಳ್ಳೋಣ. ಯಾವುದಾದ್ರು ಒಂದು ತೊಗೊಳ್ರಿ. ಕೆದಿಂದ ಎಚ್ ತೊಗೊಳ್ಳೋಣ. ಕೆ ಇಲ್ಲೈತಿ, ಎಚ್ ಇಲ್ಲೈತಿ, ರಿವರ್ಸ್ ಹೋಗ್ಬೇಕು ನಾವು, ರಿವರ್ಸ್ ಹೋಗಬೇಕು. ಯಾವಾಗಲೂ ಅಪೋಸಿಟ್ ಸಿಂಬಲ್ ಬಂದಾಗ ಅದು ಆನ್ಸರ್ ಬರೋಕ್ಕೆ ಸಾಧ್ಯ ಇಲ್ಲ, ರಾಂಗ್ ಆಗುತ್ತೆ ಅಂತ ಹೇಳಿದೆ ನಾನು. ಇವಾಗ ಸಿಂಬಲ್ಸ್ ಯಾವುದಿದಾವೆ ನೋಡ್ಕೊಡ್ರಿ ಒಂದು ಸತಿ. ಡಾಲರ್ ಐತೆ, ಪರ್ಸೆಂಟೇಜ್ ಐತೆ, ಇಲ್ಲಿ ಸಿಂಬಲ್ ಯಾವುದೋ ಗೊತ್ತಿಲ್ಲ, $, ಅದ ಪರ್ಸೆಂಟೇಜ್ ಅದ. ಇದು ಅಪೋಸಿಟ್ ಸಿಂಬಲ್ ಬಂದಾಗ ರಾಂಗ್ ಆಗ್ಬೇಕಂತಂದರೆ ಇಲ್ಲಿ ಯಾವ ಸಿಂಬಲ್ ಬಂದರೂ ರಾಂಗ್ ಆಗುತ್ತೆ, ಹ್ಯಾಶ್ ಬಂದರೂ ರಾಂಗ್ ಆಗುತ್ತೈತಿ. ಅಂದರೆ ಈ ಥರ ಡೈಗೋನಲ್ಲಿ ಇದು ಬಂದರೂ ರಾಂಗ್ ಆಗ್ತದಲ್ಲ, ಡಾಲರ್ ಎದುರುಗಡೆ ಹ್ಯಾಶ್ ಬಂದರೂ ಕೂಡ ಅದು ರಾಂಗ್ ಆಗುತ್ತೆ, ಉಲ್ಟಾ ಹೋಗಲಿ ಸೀದಾ ಹೋಗಲಿ. ಆವಾಗ ಇದು ಕೂಡ CND ಆಗುತ್ತೆ. ಈ ಥರ ಬಂದರೆ ಇಲ್ಲಿ ಹ್ಯಾಶ್ ಬಂದರೂ CND ಆಗುತ್ತೆ, ಆಮೇಲೆ @ ಬಂದರೂ CND ಆಗುತ್ತೆ. ಆನ್ಸರ್ ಹೇಳೋಕ್ಕಾಗಂಗಿಲ್ಲ, ಆನ್ಸರ್ ರಾಂಗ್ ಆಗುತ್ತೆ.
@ ಅಥವಾ ಹ್ಯಾಶ್ ಯಾವುದಾದ್ರೂ ಎರಡರಲ್ಲಿ ಯಾವ್ದು ಬಂದರೂ ರಾಂಗ್ ಆಗುತ್ತೆ. ಅದಕ್ಕೋಸ್ಕರ ಹ್ಯಾಶ್ ಇತ್ತಂದ್ರೆ ಅದನ್ನು ರಾಂಗ್ ಮಾಡಿರಿ, @ ಇತ್ತಂದ್ರೆ ಅದನ್ನು ರಾಂಗ್ ಮಾಡಿರಿ. ಬಟ್ ಇವೆರಡು 5-6 ಕಂಡೀಷನಲ್ಲಿ ಬರ್ತವೆ ಅಂತೇಳಿ ನಾವು ಚೆಕ್ ಮಾಡಬೇಕಾಗತ್ತೆ ಒಂದು ಸತಿ, ಅದನ್ನು ಆಮೇಲೆ ನೋಡೋಣ. ಇವೆರಡು ಅಂತೂ ರಾಂಗ್ ಆಯ್ತು. ಇವಾಗ ಇದು 5-6 ಕಂಡೀಷನಲ್ಲಿ ಬರಬೇಕಂತಂದರೆ ಇವು 3 ರಾಂಗ್ ಆಗಬೇಕು. ಪರ್ಸೆಂಟೇಜು ರಾಂಗ್ ಆಗಬೇಕು, ಡಾಲರು ರಾಂಗ್ ಆಗಬೇಕು, ಕಾಪಿರೈಟು ರಾಂಗ್ ಆಗಬೇಕು. ಓಕೆ, ಒಂದನೇದರಿಂದ ಅದು ಎಲಿಮಿನೇಟ್ ಮಾಡ್ತೀವಿ. ಎರಡನೇದು ಏನದ, ಜೆದಿಂದ ಎಮ್. ಜೆ ಇಲ್ಲೈತೆ, ಎಮ್ ಇಲ್ಲೈತೆ. ಸಿಂಬಲ್ ಯಾವುದದವು, ಹ್ಯಾಶ್ ಅದ, @ ಅದ. ಉಳಿದಿದ್ದ ಸಿಂಬಲ್ ಗೊತ್ತಿಲ್ಲ ನಮ್ಗೆ. ಹ್ಯಾಶ್ @ ಎಲ್ಲೈತೆ, @ ಇದು, ಹ್ಯಾಶ್ ಇದು. ಹ್ಯಾಶ್ @ ಇವೆರಡ್ರದ್ದು ಅಪೋಸಿಟ್ ಸಿಂಬಲ್ ಯಾವುದು, ಈ ಹ್ಯಾಶ್ ಪ್ಲೇಸಲ್ಲಿ ಇವೆರಡರ ಬಿಟ್ಟರೆ ಇವೆರಡ್ರದ್ದು CND ಆಗ್ಬೇಕಂತಂದರೆ ಡಾಲರ್ ಬರಬಾರ್ದು, ಕಾಪಿರೈಟ್ ಬರಬಾರ್ದು. ಡಾಲರ್ ಕಾಪಿರೈಟ್ ಬಂದದ್ದೆಲ್ಲ ರಾಂಗ್ ಆಗ್ತವೆ. ಅಂದರೆ ಕಾಪಿರೈಟ್ ರಾಂಗ್ ಆಯಿತು, ಡಾಲರ್ ರಾಂಗ್ ಆಯಿತು. ಯಾಕಂದರೆ ಇವೆರಡು ಸಿಂಬಲ್ ಹ್ಯಾಶ್ ಮತ್ತು ಕಾಪಿರೈಟ್ ಇರೋದ್ರಿಂದ ಆ ಪ್ಲೇಸ್ ಇಲ್ಲಿ ಕ್ವಶನ್ ಮಾರ್ಕಲ್ಲಿ ಏನಾದ್ರು ಕಾಪಿರೈಟ್ ಅಥವಾ ಡಾಲರ್ ಬಂದರೆ ಅಪೋಸಿಟ್ ಸಿಂಬಲ್ಸ್ ಆಗಿಬಿಡ್ತವೆ. ಅಪೋಸಿಟ್ ಸಿಂಬಲ್ ಆಗಿರೋದ್ರಿಂದ ಇವೆರಡು ರಾಂಗ್ ಅದು. ಇವಾಗ ಇವೆರಡು ರಾಂಗ್ ಅದು, ಇದೂ ರಾಂಗ್ ಆಯಿತು. ಪರ್ಸೆಂಟೇಜ್ ಒಂದು ಉಳಿತು. ಪರ್ಸೆಂಟೇಜ್ ಒಂದು ಚೆಕ್ ಮಾಡಿ ನೋಡ್ಕೊಳ್ಳೋದು. ಪರ್ಸೆಂಟೇಜ್ ಚೆಕ್ ಮಾಡಿ ನೋಡೋದಾದ್ಮೇಲೆ 5-6 ಕಂಡೀಷನ್ ಚೆಕ್ ಮಾಡೋಣ. ಇವಾಗ ಎಲ್ಲ ರಾಂಗ್ ಆಯ್ತಲ್ಲ, ಇವಾಗ ಪರ್ಸೆಂಟೇಜ್ ಇಟ್ಟು ನೋಡ್ರಿ. ಇವಾಗ ಇದು ರಾಂಗ್ ಆಯ್ತು, ಇದು ರಾಂಗ್ ಆಯ್ತು, ಇದು ರಾಂಗ್ ಆಯ್ತು. ಇದು ಡೌಟ್ ಒಳಗೈತೆ, ಬಟ್ ಇಂಡಿವಿಜುವಲಿ ರಾಂಗ್ ಆಗಿದೆ. 5-6 ಕಂಡೀಷನ್ ಚೆಕ್ ಮಾಡೋಣ. ಬಟ್ ಈ ಪರ್ಸೆಂಟೇಜ್ ಇಟ್ಟು ನೋಡ್ರಿ. ಇವಾಗ ಇಲ್ಲಿ ಪರ್ಸೆಂಟೇಜ್ ಇಟ್ವಿ, ಇದು ಪರ್ಸೆಂಟೇಜ್ ಇಟ್ಟು ಎಮ್ದಿಂದ ಜೆಗೆ ಹೋಗೋಣ. ಎಮ್ ಇಲ್ಲೈತೆ, ಜೆ ಇಲ್ಲೈತೆ. ಹ್ಯಾಶ್ @ ಹ್ಯಾಶ್ @ ಇವು ಮೂರದ ಮಧ್ಯೆ ಕಾಮನ್ ಸಿಂಬಲ್ ಹ್ಯಾಶ್ ಬರ್ತೈತೆ. ಬಟ್ ಎಮ್ದಿಂದ ಜೆ ಉಲ್ಟಾ ಹೋಗ್ತಿದ್ವಿ, ಇದರ ಅಪೋಸಿಟ್ ಸಿಂಬಲ್ ಕಾಪಿರೈಟ್ ಆಗುತ್ತೆ. ಅಂದರೆ ಎಮ್ ಕಾಪಿರೈಟ್ ಜೆ, ಇದು ಕರೆಕ್ಟ್ ಆಯಿತು. ಇಲ್ಲಿ ಪರ್ಸೆಂಟೇಜ್ ಇಟ್ಟಿದ್ರಿಂದ ಇದು ಕರೆಕ್ಟ್ ಆಯಿತು. ನೆಕ್ಸ್ಟ್ ಎಲ್ಲಿಂದ ಎಲ್ಲಿಗೆ, ಕೆದಿಂದ ಹೆಚ್ಚಿಗೆ ಹೋಗಬೇಕು. ಕೆ ಇಲ್ಲೈತೆ, ಎಚ್ ಇಲ್ಲೈತೆ, ಉಲ್ಟಾ ಹೋಗ್ತಿದ್ವಿ. ಪರ್ಸೆಂಟೇಜ್ ಡಾಲರ್ ಇವೆರಡರದ ಮಧ್ಯೆ ಕಾಮನ್ ಸಿಂಬಲ್ ಯಾವ್ದು ಬರ್ತೈತಿ, ಡಾಲರ್ ಬರ್ತದೆ. ಬಟ್ ಉಲ್ಟಾ ಹೋಗಿರೋದ್ರಿಂದ ಡಾಲರ್ದ ಅಪೋಸಿಟ್ ಯಾವುದಾಗುತ್ತೆ, @ ಆಗುತ್ತೆ. ಅಂದರೆ ಕೆ @ ಎಚ್ ಆಯಿತು. ಇದು ಕರೆಕ್ಟ್ ಆಯಿತು. ಇವೆರಡೂ ಇಟ್ಟಾಗ ಎಮ್ ಕಾಪಿರೈಟ್ ಜೆ ಬಂದಿದೆ, ಕೆ @ ಎಚ್ ಬಂದಿದೆ. ಆದ್ದರಿಂದ ಇದ್ರದ್ದು ಡೆಫಿನೆಟ್ಲಿ ಟ್ರೂ ಆಗಬೇಕಂತಂದರೆ ಇಲ್ಲಿ ಕ್ವಶನ್ ಮಾರ್ಕಲ್ಲಿ ಪರ್ಸೆಂಟೇಜ್ ಇಟ್ಟಾಗ ಡೆಫಿನೆಟ್ಲಿ ಟ್ರೂ ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅದೇ ಬಾಕ್ಸ್ ಹಾಕ್ರಿ ಇನ್ನೊಂದ್ಸತಿ. ಇಲ್ಲಿ ಏನೇನಿತ್ತು, ಪರ್ಸೆಂಟೇಜ್ ಮಧ್ಯೆ ಇತ್ತು, ನೈದರ್ ಸ್ಮಾಲರ್ ನಾರ್ ಗ್ರೇಟರ್. ಹ್ಯಾಶ್ @ ಕಾಪಿರೈಟ್. ಇಲ್ಲಿ @ ಇತ್ತು, ಇಲ್ಲ ಡಾಲರ್, ಇಲ್ಲಿ ಕಾಪಿರೈಟ್. ಓಕೆ, ಟ್ರೈ ಮಾಡಿರಿ. ಇವಾಗ ಇದು ಕ್ವಶನ್ ಇಲ್ಲಿ ಡೆಫಿನೆಟ್ಲಿ ಫಾಲ್ಸ್ ಕ್ವಶನ್ ಐತೆ. ಇದು ನಾವು ಆಲ್ರೆಡಿ ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಥರದ್ದು. ಏನಾಗಬೇಕು, ಪಿ ಮತ್ತು ಎಸ್. ಪಿ ಕಾಪಿರೈಟ್, ಎಸ್ ಕಾಪಿರೈಟ್ ಅಂತಂದ್ರೇನು ಸ್ಮಾಲರ್, ಪಿ ಲೆಸ್ ಇದು ಗ್ರೇಟರ್, ಪಿ > ಎಸ್ ಅಂತೇಳಿ ಇದು ಆಗಬೇಕಲ್ಲ. ಇದು ಡೆಫಿನೆಟ್ಲಿ ರಾಂಗ್ ಆಗಬೇಕು. ಇದು ಡೆಫಿನೆಟ್ಲಿ ರಾಂಗ್ ಆಗ್ಬೇಕಂತಂದರೆ ಯಾವ ಸಿಂಬಲ್ ಬಂದರೆ ಡೆಫಿನೆಟ್ಲಿ ರಾಂಗ್ ಆಗುತ್ತೆ, ಪಿ ಪರ್ಸೆಂಟೇಜ್ ಎಸ್ ಬಂದರೆ ರಾಂಗ್ ಆಗುತ್ತೆ. ಯಾಕಂದರೆ ಪಿ = ಎಸ್ ಇದರ ಅಪೋಸಿಟ್ ಆಗುತ್ತೆ. ಪಿ ಹ್ಯಾಶ್ ಎಸ್ ಬಂದರೆ ರಾಂಗ್ ಆಗುತ್ತೆ. ಹ್ಯಾಶ್ ಅಂತಂದರೆ ಲೆಸ್ಸರ್ ಎಸ್. ಇವೆರಡು ಸಿಂಬಲ್ಸ್ಗಳು ಬಂದರೆ ಡೆಫಿನೆಟ್ಲಿ ರಾಂಗ್ ಆಗ್ತದೆ. ಇವಾಗ ಪಿ ಮತ್ತು ಎಸ್ ರಿಲೇಷನ್ ಇದರೊಳಗೆ ಚೆಕ್ ಮಾಡಿರಿ. ಇವೆರಡು ರಿಲೇಷನಲ್ಲಿ ಯಾವುದಾದ್ರೂ ಒಂದು ರಿಲೇಷನ್ ಬಂದರೂ ಕೂಡ ಅದು ಡೆಫಿನೆಟ್ಲಿ ರಾಂಗ್ ಆಗುತ್ತೆ. ನೋಡಿರಿ, ಓಕೆ ನೋಡೋಣ. ಪಿದಿಂದ ಎಸ್ ರಿಲೇಷನ್. ಪಿ ಇಲ್ಲೈತೆ, ಎಸ್ ಇಲ್ಲದು. ಅಪೋಸಿಟ್ ಸಿಂಬಲ್ ಬಂದರೆ ರಾಂಗ್ ಅಂತ ಹೇಳಿದೆ ನಾನು. ಕಾಪಿರೈಟ್ ಡಾಲರ್ ಪರ್ಸೆಂಟೇಜ್, ಕಾಪಿರೈಟ್ ಡಾಲರ್ ಪರ್ಸೆಂಟೇಜ್, ಇದು ಮೂರು ಮಧ್ಯೆ ಕಾಮನ್ ಸಿಂಬಲ್ ಕಾಪಿರೈಟ್ ಬರುತ್ತೆ. ಇಲ್ಲೇನು ಬಂತು, ಕಾಪಿರೈಟ್ ಬಂತು. ಪಿ ಕಾಪಿರೈಟ್ ಎಸ್ ಬಂತು. ಇದೇ ಸೇಮ್ ಸಿಂಬಲ್ ಇಲ್ಲಿ ಬಂದಿರೋದ್ರಿಂದ ಇದು ರೈಟ್ ಆಗುತ್ತೆ, ರಾಂಗ್ ಆಗಂಗಿಲ್ಲ. ನೆಕ್ಸ್ಟ್ ಪಿದಿಂದ ಎಸ್. ಪಿ ಇಲ್ಲೈತೆ, ಎಸ್ ಇಲ್ಲೈತೆ, ಉಲ್ಟಾ ಹೋಗ್ತಿದ್ದೀವಿ. ಹ್ಯಾಶ್ ಡಾಲರ್ @ ಹ್ಯಾಶ್ ಡಾಲರ್ @ ಅಪೋಸಿಟ್ ಸಿಂಬಲ್. ಈ ಕ್ರಾಸ್ಲೂ ಡಯಾಗನಲಿನೂ ಅಪೋಸಿಟ್ ಐತೆ, ಡೈರೆಕ್ಟ್ ಅಪೋಸಿಟ್ ಐತೆ. ಇದು ಲಾಜಿಕಲಿ ಫಾಲ್ಸ್ ಆಯಿತು. ಡೆಫಿನೆಟ್ಲಿ ಫಾಲ್ಸ್ ಕೇಳಿದೆ ನಾನು, ಲಾಜಿಕಲಿ ಫಾಲ್ಸ್ ಆಯಿತು. ನೆಕ್ಸ್ಟ್ ಪಿದಿಂದ ಎಸ್ ಇಲ್ಲೈತೆ, ಪಿದಿಂದ ಎಸ್ ಹೋಗೋಣ. ಪಿದಿಂದ ಎಸ್ ಹೋದಾಗ ಕಾಪಿರೈಟ್ ಡಾಲರ್ ಮಧ್ಯೆ ಯಾವ ಸಿಂಬಲ್ ಬರುತ್ತೆ, ಕಾಪಿರೈಟ್ ಬರುತ್ತೆ. ಇಲ್ಲಿ ಪಿದಿಂದ ಎಸ್ಗೆ ಕಾಪಿರೈಟ್ ಬಂತು.
ಕೇಳಿ ಬಂದಿರೋದು ಡಿರೈವ್ ಇದರ ಅಪೋಸಿಟ್ ಬೇಕು, ಬಟ್ ಇಲ್ಲಿ ಇದು ಬಂದಿರೋದು ಪಿ ದಿಂದ ಎಸ್ ಕಾಪಿರೈಟ್ ಬಂದಿರೋದನ್ನ ಇದು ಟ್ರೂ ಆಗುತ್ತೆ, ರಾಂಗ್ ಆಗಂಗಿಲ್ಲ. ಪಿ ದಿಂದ ವಾಪಸ್ ಎಸ್ಗೆ ಹೋಗೋಣ. ಕಾಪಿರೈಟ್ ಡಾಲರ್ ಹ್ಯಾಶ್, ಕಾಪಿರೈಟ್ ಡಾಲರ್ ಹ್ಯಾಶ್ ಕ್ರಾಸ್ ಹಿಂಗೆ ಡೈಗ್ನೋಲಿ ನಾವು ಅಪೋಸಿಟ್ ಐತೆ, ಹಿಂಗೂ ಅಪೋಸಿಟ್ ಐತೆ, ಆದ್ದರಿಂದ ಇದು ಫಾಲ್ಸ್ ಆಗುತ್ತೆ, ಬಟ್ ಲಾಜಿಕಲಿ ಫಾಲ್ಸ್ ಆಗುತ್ತೆ. ಲಾಸ್ಟ್ ಒನ್ ನೋಡ್ರಿ, ಪಿ ದಿಂದ ಎಸ್ ಹೋಗ್ಬೇಕು. @ ಡಾಲರ್ ಹ್ಯಾಶ್, @ ಡಾಲರ್ ಹ್ಯಾಶ್, ಇಲ್ಲಿ ಕೂಡ ಅಪೋಸಿಟ್ ಬಂತು, ಇದು ಕೂಡ ಲಾಜಿಕಲಿ ಫಾಲ್ಸ್. ಇದರಲ್ಲಿ ಯಾವುದೂ ರಾಂಗ್ ಆಗಲಿಲ್ಲ. ಇನ್ನೊಂದು ಸತಿ ಚೆಕ್ ಮಾಡಿ ನೋಡ್ಕೊಳ್ರಿ. ಫಸ್ಟ್ ಒನ್ನಲ್ಲಿ ಪಿ ದಿಂದ ಕಾಪಿರೈಟ್ ಅಂತಂದರೆ ಗ್ರೇಟರ್ ಸಿಂಬಲ್, ಅದರ ಅಪೋಸಿಟ್ ಸಿಂಬಲ್ ಇವೆರಡು ಬರಬೇಕು, ಹ್ಯಾಶರ ಬರಬೇಕು ಅಥವಾ ಈಕ್ವಲರ ಬರಬೇಕು ಅಥವಾ @ ಬರಬೇಕು. ಹ್ಯಾಶ್ ಈಕ್ವಲ್ @ ಎರಡರಲ್ಲಿ ಮೂರಲ್ಲಿ ಒಂದು ಬರಬೇಕಲ್ಲ. @ ಬಂದರೂ ಕೂಡ ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ. ಪಿ @ ಎಸ್ ಬಂದರೂ ಕೂಡ ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ, ಯಾಕಂತಂದರೆ ಇದು ಗ್ರೇಟರ್ದ ಅಪೋಸಿಟಲ್ಲೇ ಬರ್ತಾವೆ. ಇವೆರಡು ಕೂಡಿಸಿ ಹೇಳೋದೇನು ಸಪ್ರೇಟ್ ಹೇಳೋದೇನು ಅಷ್ಟೇ ಒಂದೇ. ಓಕೆ, ಅಂದರೆ ಇದ್ರದ್ದು ಅರ್ಥ ಏನದ, ಪಿ ಪರ್ಸೆಂಟೇಜ್ ಅಂದರೆ ಈಕ್ವಲ್ ಎಸ್ ಅದ, ಇದು ಪಿ ಲೆಸ್ ದ್ಯಾನ್ ಎಸ್ ಅದ. ಇದ್ರದ್ದು ಅರ್ಥ ಏನದ, ಪಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ ಅದ. ಇದೆರಡು ಕೂಡಿಸಿ ಇಲ್ಲಿ ಹೇಳ್ತಿದ್ದಾನೆ ಅಷ್ಟೇ. ಈ ಮೂರರಲ್ಲಿ ಯಾವ ಸಿಂಬಲ್ ಬಂದರೂ ಕೂಡ ಇದು ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ ಅಂತ ಹೇಳಿದೆ. ಇಲ್ಲಿ ಒಂದೇದು ನೋಡಿದಾಗ ಪಿ ದಿಂದ ಎಸ್ಗೆ ಹೋದಾಗ ಕಾಪಿರೈಟ್ ಡಾಲರ್ ಪರ್ಸೆಂಟೇಜ್, ಕಾಪಿರೈಟ್ ಡಾಲರ್ ಪರ್ಸೆಂಟೇಜ್ ಮಧ್ಯೆ ಕಾಪಿರೈಟ್ ಬರುತ್ತೆ, ಇದು ಟ್ರೂ ಆಯಿತು. ನೆಕ್ಸ್ಟ್ ಪಿ ದಿಂದ ಎಸ್ ಈ ಕಡೆ ಉಲ್ಟಾ ಹೋಗ್ತಿದ್ದೀವಿ. ಹ್ಯಾಶ್ ಡಾಲರ್ @ ಹ್ಯಾಶ್ ಡಾಲರ್ @ ಕ್ರಾಸ್ ಸಿಂಬಲ್ ಬಂದಿರೋದ್ರಿಂದ ರಾಂಗ್ ಆಯಿತು, ರಿಲೇಷನ್ ಹೇಳೋಕ್ಕಾಗಂಗಿಲ್ಲ ವಾಪಸ್. ನೆಕ್ಸ್ಟ್ ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ರಾಂಗ್ ಆಯಿತು. ನೆಕ್ಸ್ಟ್ ಪಿ ದಿಂದ ಎಸ್ ಕಾಪಿರೈಟ್ ಡಾಲರ್ ಮಧ್ಯೆ ಕಾಪಿರೈಟ್ ಕಾಮನ್ ಆಗಿ ಬರ್ತೈತಿ. ಪಿ ದಿಂದ ಎಸ್ಗೆ ಹೋಗ್ಬೇಕಲ್ಲ, ಎಲ್ಲಿ ಪಿ ದಿಂದ ಎಸ್ಗೆ ಕಾಪಿರೈಟ್ ಡಾಲರ್ ಐತೆ, ಕಾಪಿರೈಟ್ ಡಾಲರ್ ಮಧ್ಯೆ ಕಾಪಿರೈಟ್ ಬರುತ್ತೆ, ಇದೇ ಸೇಮ್ ಬಂತು, ಇದು ಟ್ರೂ ಆಯಿತು. ಇದರಲ್ಲಿ ಪಿ ದಿಂದ ಎಸ್ಗೆ ಉಲ್ಟಾ ಹೋಗ್ತಿದ್ದೀವಿ. ಹ್ಯಾಶ್ ಡಾಲರ್ ಅಪೋಸಿಟ್ ಸಿಂಬಲ್ ಲಾಜಿಕಲಿ ರಾಂಗ್ ಆಯಿತು. ಪಿ ದಿಂದ ಎಸ್ ಉಲ್ಟಾ ಹೋಗ್ತಿದ್ದೀವಿ. ಕಾಪಿರೈಟ್ @ ಡಾಲರ್ ಹ್ಯಾಶ್, @ ಡಾಲರ್ ಹ್ಯಾಶ್ ಅಪೋಸಿಟ್ ಸಿಂಬಲ್, ಇದನ್ನು ರಾಂಗ್. ಇದರಲ್ಲಿ ಯಾವುದೂ ಇಲ್ಲ, ಯಾವುದೂ ಆನ್ಸರ್ ಆಗಲ್ಲ. ಇದರಲ್ಲಿ ಯಾವುದೋ ಆಪ್ಷನ್ ಮಿಸ್ಟೇಕ್ ಆಗಿದೆ, ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅಷ್ಟೇ. ಇದರಲ್ಲಿ ಆನ್ಸರ್ ಯಾವುದೂ ಆಗಂಗಿಲ್ಲ. ಇಲ್ಲಿ ಯಾವುದು ರಿಲೇಷನ್ ಬರಬೇಕಾಗಿತ್ತು, ಈ ಮೂರರಲ್ಲಿ ಒಂದು ರಿಲೇಷನ್ ಬಂದರೆ ಅದು ಡೆಫಿನೆಟ್ಲಿ ಫಾಲ್ಸ್ ಆಗ್ತಿತ್ತು. ಇದರಲ್ಲಿ ಯಾವುದೂ ಡೆಫಿನೆಟ್ಲಿ ಫಾಲ್ಸ್ ಇಲ್ಲ. ಒಂದು ಆಪ್ಷನ್ ಬೇಕಿದ್ರೆ ಮಾಡಿಫೈ ಮಾಡಿಕೊಡ್ರಿ, ಡೆಫಿನೆಟ್ಲಿ ಫಾಲ್ಸ್ ಮಾಡ್ಬೋದು ನಾವು. ಪಿ @ ಡಾಲರ್ ಹ್ಯಾಶ್ ಐತೆ, ಇದರಲ್ಲಿ ಏನು ಚೇಂಜ್ ಮಾಡಿದ್ರೆ ರಾಂಗ್ ಆಗ್ಬೋದು. ಇಲ್ಲಿ ಹ್ಯಾಶ್ ಪ್ಲೇಸಲ್ಲಿ ಕಾಪಿರೈಟ್ ತೊಗೊಂಡು ಡಾಲರ್ ಇಟ್ಟು @ ಪ್ಲೇಸಲ್ಲಿ ಪರ್ಸೆಂಟೇಜ್ ತೊಗೊಳ್ಳೋಣ. ಇವಾಗ ಪರ್ಸೆಂಟೇಜ್ ಡಾಲರ್ ಕಾಪಿರೈಟ್ ಮಧ್ಯೆ ಏನು ಬರ್ತೈತಿ, ಕಾಪಿರೈಟ್ ಬರುತ್ತೆ. ಅಂದರೆ ಪಿ ದಿಂದ ಎಸ್ಸಿ ಕಾಪಿರೈಟ್ ಬಂತು, ಅಪೋಸಿಟ್ ಹೋದಾಗ ಅದ್ರ ಉಲ್ಟಾ ಆಗುತ್ತೆ, ಕಾಪಿರೈಟ್ದು ಉಲ್ಟಾ ಹ್ಯಾಶ್ ಆಗುತ್ತೆ. ಅಂದರೆ ಇಲ್ಲಿ ಚೇಂಜ್ ಮಾಡಿಕೊಂಡ್ರೆ ಆನ್ಸರ್ ಬರುತ್ತೆ ಅಷ್ಟೆ. ಇಲ್ಲಿ ಚೇಂಜ್ ಮಾಡಿಕೊಡ್ರಿ, ಅದು ಲಾಸ್ಟ್ ಒನ್. ಇಲ್ಲಿ ಪರ್ಸೆಂಟೇಜ್ ತೊಗೊಳ್ರಿ, ಇಲ್ಲಿ ಡಾಲರ್ ಅಥವಾ ಕಾಪಿರೈಟ್ ಯಾವ್ದಾರು ತೊಗೊಳ್ರಿ. ಈಗ ಇಲ್ಲಿ ಏನು ತೊಗೊಂಡ್ವಿ, ಪರ್ಸೆಂಟೇಜ್ ಐತೆ, ಡಾಲರ್ ಐತೆ. ಪರ್ಸೆಂಟೇಜ್ ಡಾಲರ್ ಇದ್ದಾಗ ಡಾಲರ್ ಬರುತ್ತೆ, ಡಾಲರ್ ಉಲ್ಟಾ ಹೋಗ್ತಿದ್ದೀವಿ, ಉಲ್ಟಾ ಹೋದಾಗ ಡಾಲರ್ದ ಅಪೋಸಿಟ್ ಏನಾಗುತ್ತೆ, @ ಬರುತ್ತೆ. @ ಬಂತಂದರೆ ಪಿದು ಮತ್ತು ಎಸ್ದ ಮಧ್ಯೆ @ ಪಿದು ಮತ್ತು ಎಸ್ ಮಧ್ಯೆ @ ಬಂದರೂ ಕೂಡ ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ. ಯಾಕಂತಂದರೆ ದ ಅರ್ಥ ಏನಾಗುತ್ತೆ, ಪಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಸ್ ಆಗುತ್ತೆ. ಇದರ ಅರ್ಥ ಏನು, ಪಿ ಈಕ್ವಲ್ ಟು ಎಸ್, ಪಿ ಲೆಸ್ ದ್ಯಾನ್ ಎಸ್, ಇವೆರಡು ಸೇರಿಸಿ ಇಲ್ಲಿ ಹೇಳ್ತಿರೋದವನು, ಆದ್ದರಿಂದ ಇದು ಕೂಡ ಡೆಫಿನೆಟ್ಲಿ ಫಾಲ್ಸ್ ಅಂತ ಹೇಳ್ಬೋದು. ಇಲ್ಲಿ ಈ ಥರ ಸಿಂಬಲ್ ಚೇಂಜ್ ಮಾಡ್ಕೋಬೇಕಾಗಿತ್ತು ಅಷ್ಟೇ. ನೆಕ್ಸ್ಟ್ ಕ್ವಶನ್, ಯಾವುದು ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ ಅಂತೇಳಿ ಒಂದು ಸತಿ ಹೇಳ್ಬಿಡ್ತೀನಿ ನೋಡ್ರಿ. ಇವಾಗ ಎ > ಬಿ ಇತ್ತು ಅಂತಂದ್ರೆ ಇದು ಡೆಫಿನೆಟ್ಲಿ ಫಾಲ್ಸ್ ಆಗಬೇಕಂತಂದ್ರೆ ಇಕ್ವೇಷನಲ್ಲಿ ಏನೇನು ಬರಬೇಕು, ಎ ಲೆಸ್ ದ್ಯಾನ್ ಬಿ ಬರಬೇಕು, ಅಥವಾ ಎ ಈಕ್ವಲ್ ಟು ಬಿ ಬರಬೇಕು, ಅಥವಾ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಬರಬೇಕು. ಇದು ಬಂದಾಗ ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ. ಅದೇ ರೀತಿ ಎ ಲೆಸ್ ದ್ಯಾನ್ ಬಿ ಇತ್ತಂತಂದರೆ, ಎ > ಬಿ ಬಂತಂದರೆ, ಆಮೇಲೆ ಎ ಈಕ್ವಲ್ ಟು ಬಿ ಬರ್ತಂದರೆ, ಅಥವಾ ಎ > ಬಿ ಬರ್ತಂದರೆ ಡೆಫಿನೆಟ್ಲಿ ಫಾಲ್ಸ್ ಆಗುತ್ತೆ. ಅದೇ ರೀತಿ ಎ > ಬಿ ಇತ್ತಂದರೆ ಅವಾಗ ಏನೇನು ಬಂದರೆ ಫಾಲ್ಸ್ ಆಗುತ್ತೆ, ಅವಾಗ ಎ ಲೆಸ್ ದ್ಯಾನ್ ಬಿ ಬಂದರೆ ಫಾಲ್ಸ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಸಿಂಬಲ್ ಬಂದರೂ ಕೂಡ ಫಾಲ್ಸ್ ಆಗಂಗಿಲ್ಲ. ಅದೇ ಎ ಲೆಸ್ ದ್ಯಾನ್ ಬಿ ಇತ್ತಂತಂದರೆ ಅವಾಗ ಎ > ಬಿ ಬಂದರೆ ಮಾತ್ರ, ಡಿರೈವ್ ಮಾಡಿದಾಗ ಎ > ಬಿ ಬಂದರೆ ಮಾತ್ರ ಅದು ರಾಂಗ್ ಆಗುತ್ತೆ. ಇವು 4 ನೆನ್ಪಿಟ್ಕೊಂಡ್ಬಿಟ್ರಿ. ಇವಕ್ಕೆ ಅವನು ಕೋಡೆಡಲ್ಲಿ ಕೋಡ್ ಕೊಟ್ಟಿರ್ತಾನೆ ಅಷ್ಟೇ. ಇವೆಲ್ಲ ಮೇನ್ಸ್ ಲೆವೆಲ್ ಕ್ವಶನ್ ಇದ್ದಾವೆ, ಇನ್ನೊಂದು ಸತಿ ಮಾಡಿದಾಗ ಅರ್ಥ ಆಗುತ್ತೆ.
ಓಕೆ, ಈ ಕ್ವಶನ್ ಸಾಲ್ವ್ ಮಾಡಿರಿ, ಟ್ರೈ ಮಾಡಿರಿ. ಫಿಲ್ಲರ್ ಬೇಸ್ಡ್ ಕೋಡೆಡ್ ಸೆಲ್ ಲಾಸ್ಟ್ 5 ಕ್ವಶನ್ ಇದ್ದಾವೆ. ಟ್ರೈ ಮಾಡಿರಿ. NHK ಡೆಫಿನೆಟ್ಲಿ ಟ್ರೂ ಆಗಬೇಕು. ಈಸಿಯೆಸ್ಟ್ ಕ್ವಶನ್ ಇದು ಇಲ್ಲಿವರೆಗೂ ಸಾಲ್ವ್ ಮಾಡೋದ್ರಲ್ಲಿ. ನೋಡೋಣ ಹೆಂಗೈತೆ ಈಸಿ ಅಂತೇಳಿ ನೋಡೋಣ. ಇದರಲ್ಲಿ ಯಾವ ರೀತಿ ಮಾಡ್ಬೋದಾಗಿತ್ತು, ಇದು NMLK ಉಲ್ಟಾ ಹೋಗ್ಬೇಕು. ಎನ್ದಿಂದ ಕೆ ಕೇಳಿದಾನೆ ಅವನು, ಎನ್ದಿಂದ ಕೆಗೆ ರಿಲೇಷನ್ ಕೇಳಿದಾನೆ, ಉಲ್ಟಾ ಹೋಗ್ಬೇಕು. ಉಲ್ಟಾ ಹೋದಾಗ ಈ ಸಿಂಬಲು ಬೇಕು ನಮಗೆ, ಇದನ್ನು ಬೇಕು, ಇದನ್ನೇ 3 ಸಿಂಬಲ್ ಬೇಕು. 3 ಸಿಂಬಲ್ ಬೇಕು, ಬಟ್ ಅಪೋಸಿಟ್ ಸಿಂಬಲ್ ಬಂದರೆ ರಾಂಗ್ ಆಗುತ್ತೆ ಅಂತ ಹೇಳಿದ್ದೆ ನಾನು ಯಾವಾಗಲೂ. ಅಪೋಸಿಟ್ ಸಿಂಬಲ್ ಬಂದರೆ ಲಾಜಿಕಲಿ ಫಾಲ್ಸ್ ಆಗುತ್ತೆ, ಬಟ್ ಟ್ರೂದಲ್ಲಿ ಅದು ಡೈರೆಕ್ಟ್ ಫಾಲ್ಸೇ ಆಗಿಟ್ಟಿರ್ತೈತೆ. ಡಾಲರ್ ಅದ ಹ್ಯಾಶ್ ಅದ, ಡಾಲರ್ ಹ್ಯಾಶ್ ಡೈಗೊನಲಿ ಅಪೋಸಿಟ್, ಡೈರೆಕ್ಟ್ ರಾಂಗ್. @ ಕಾಪಿರೈಟ್ ಇದು ಅಪೋಸಿಟ್ ಇಲ್ಲ. ಇವು 3 ಮಧ್ಯೆ ಏನು ಬರ್ತೈತೆ, ಹ್ಯಾಶ್ ಸಿಂಬಲ್ ಬರುತ್ತೆ. ಇವು 3 ಮಧ್ಯೆ ಹ್ಯಾಶ್ ಬರುತ್ತೆ, ಬಟ್ ಅಪೋಸಿಟ್ ಹೋದಾಗ ಇದೇನಾಗುತ್ತೆ, ಹ್ಯಾಶ್ ಇದ್ದದ್ದು ಕಾಪಿರೈಟ್ ಆಗುತ್ತೆ. ಕಾಪಿರೈಟ್ ಆಗಿರೋದ್ರಿಂದ ಇದೇನಾಯಿತು, ರಾಂಗ್ ಆಯಿತು. ಇದು ಕೂಡ ರಾಂಗ್ ಆಯಿತು. ಇದರಲ್ಲಿ ಬನ್ನಿರಿ, ಕಾಪಿರೈಟ್ ಡಾಲರ್ ಹ್ಯಾಶ್ ಡಯಾಗನಲಿ ಮತ್ತು ಈ ಥರನ ಅಪೋಸಿಟ್ ಐತೆ, ರಾಂಗ್ ಆಯಿತು. $@ ಹ್ಯಾಶ್ ಡಯಾಗನಲಿ ಅಪೋಸಿಟ್, ಹಿಂಗೂ ಅಪೋಸಿಟ್ ಐತೆ, ಇದು ರಾಂಗ್ ಆಯಿತು. ಆನ್ಸರ್ ನನ್ ಆಫ್ ದಿ ಅಬೌವ್. ಇವಾಗ ಇದು ಒಂದು ಸ್ವಲ್ಪ ಡೌಟಲ್ಲಿ ಉಳಿತಲ್ಲ, ಯಾವುದದು ಹ್ಯಾಶ್ ಪರ್ಸೆಂಟೇಜ್. ಫಸ್ಟ್ 1ನೇದರಲ್ಲಿ @ ಇಟ್ರಿ, 2ನೇದರಲ್ಲಿ ಹ್ಯಾಶ್ ಇಟ್ರಿ, 3ನೇದರಲ್ಲಿ ಪರ್ಸೆಂಟೇಜ್ ಇಟ್ರಿ. ಏನದಿಂದ ಕೆ ಹೋದಾಗ ಪರ್ಸೆಂಟೇಜ್ ಹ್ಯಾಶ್ @ ಈ 3 ಸಿಂಬಲಲ್ಲಿ ಕಾಮನ್ ಸಿಂಬಲ್ ಯಾವುದಾಗುತ್ತೆ, ಹ್ಯಾಶ್ ಆಗುತ್ತೆ. ಉಲ್ಟಾ ಹೋಗ್ತಿದ್ದೀವಿ, ಇದರ ಅಪೋಸಿಟ್ ಕಾಪಿರೈಟ್ ಆಗುತ್ತೆ. ಅಂದರೆ ಎನ್ ಮತ್ತು ಕೆದ ಮಧ್ಯೆ ಎನ್ ಕಾಪಿರೈಟ್ ಕೆ ಆಗುತ್ತೆ. ನಮಗೆ ಬೇಕಾಗಿರೋದು ಎನ್ ಹ್ಯಾಶ್ ಕೆ ಬೇಕು. ಆದ್ದರಿಂದ ಇದು ಕೂಡ ರಾಂಗ್ ಆಯಿತು. ಅದರ ಆನ್ಸರ್ ಏನಾಯಿತು, ನನ್ ಆಫ್ ದಿ ಅಬೌವ್. ಅರ್ಥ ಆಯ್ತು ಅನ್ಕೊತೀನಿ. ಈ ಕ್ವಶನ್ ಈಸಿ ಇತ್ತಿದು. ನೆಕ್ಸ್ಟ್ ಕ್ವಶನ್, ಟ್ರೈ ಮಾಡಿರಿ. ಎಲ್ದಿಂದ ಆರ್ ಮತ್ತು ಎಮ್ದಿಂದ ಈ 2 ರಿಲೇಷನಲ್ಲಿ ಯಾವುದಾದ್ರೂ ಒಂದು ತೊಗೊಳ್ರಿ. ಫಸ್ಟ್ ತೊಗೊಂಡ್ಕೆ ಸಾಲ್ವ್ ಮಾಡ್ಕೊಂಡು ಹೋಗ್ರಿ. ಇದು ಟ್ರೂ ಆಗಬೇಕು. ಇವು ಎಲ್ದಿಂದ ಆರ್ ಕಾಪಿರೈಟ್ ರಿಲೇಷನ್ ಬರಬೇಕು, ಎಮ್ದಿಂದ ಎನ್ @ ರಿಲೇಷನ್ ಬರಬೇಕು. ಯಾವುದು ಮೊದಲು ಈಸಿ ಆಗುತ್ತೆ ಅದು ತೊಗೊಳ್ರಿ. ಎಮ್ದಿಂದ ಎನ್ನೇ ತೊಗೊಳ್ರಿ, ಯಾಕಂದರೆ ಉಲ್ಟಾ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲದರಲ್ಲೂ ಸೀದಾನೇ ಐತೆ ಎಮ್ದಿಂದ ಎಲ್ಲ. ಬಟ್ ಆರ್ದಿಂದ ಎಲ್ ಏನೈತೆಲ್ಲ ಅದು ಕೂಡ ಸೀದಾನೇ ಐತೆ, ಯಾವ್ದು ತೊಗೊಳ್ರಿ. ಇದು ಆಪ್ಷನ್ ಮಿಸ್ಟೇಕ್ ಐತೆ, ಎಲ್ದಿಂದ ಆರ್ ಆಗಬೇಕಿದು. ಟ್ರೈ ಮಾಡಿರಿ.
ಇವೆಲ್ಲ ಕ್ವಶನ್ ಫ್ರೇಮ್ ಮಾಡಬೇಕು, ಟೈಪ್ ಮಾಡಬೇಕಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿರುತ್ತೆ. ಇಲ್ಲೆಲ್ಲ ಸಿಂಬಲ್ಲು ಅದು ಇದೆಲ್ಲ ಯೋಚನೆ ಮಾಡಿ ಇಡಬೇಕು, ಆಪ್ಷನ್ ಕೂಡ ಯೋಚನೆ ಮಾಡಿ ಇಡಬೇಕಾಗ್ತೈತಿ. ಆದ್ದರಿಂದ ಸ್ವಲ್ಪ ಒಂದೊಂದು ಕ್ವಶನ್ಸ್ದು ಆಪ್ಷನ್ಸ್ಗಳಲ್ಲಿ ಮಿಸ್ಟೇಕ್ ಆಗ್ತವೆ. ಓಕೆ, ಇದೇನು ಈಸಿ ಕ್ವಶನ್ ಇತ್ತು. ಒಂದೇ ಡೆರಿವೇಷನ್ದಿಂದ ಎಲ್ಲ ರಾಂಗ್ ಮಾಡ್ಬೋದಾಗಿತ್ತು ನಾವು. ಇವಾಗ ಎರಡರಲ್ಲಿ ಒಂದು ಯಾವುದೋ ತೊಗೊಳ್ಳೋಣ. ಫಸ್ಟ್ ಒನ್ ಏನು ಎಲ್ದಿಂದ ಆರದಲ್ಲ, ಓಕೆ ಎಲ್ದಿಂದ ಆರ ಅಂತ ತೊಗೊಳ್ಳೋಣ. ಎಲ್ದಿಂದ ಆರ್ ಐತೆ. ಎಲ್ದಿಂದ ಆರು ಉಲ್ಟಾ ಬರ್ಬೇಕಾ? ಅದೇನು ಬೇಡ. ಮೊದಲು ಎಮ್ದಿಂದ ಏನು ತೊಗೊಳ್ಳೋಣ, ಯಾಕಂದರೆ ಸೀದಾ ಹೋಗ್ತೀವಿ. ಎಮ್ದಿಂದ ಏನು ಹೋದಾಗ ಎಮ್ದಿಂದ ಎನ್ನಿಗೆ ಹೋದ್ವಿ. ಎಮ್ದಿಂದ ಏನು ಹೋದಾಗ $@ ಅಪೋಸಿಟ್ ಸಿಂಬಲ್ ರಾಂಗ್. ಎಮ್ದಿಂದ ಎನ್ಗೆ ಹೋದ್ವಿ ಕಾಪಿರೈಟ್ ಅಪೋಸಿಟ್ ಸಿಂಬಲ್ ರಾಂಗ್. ಎಮ್ದಿಂದ ಏನು ಹೋದ್ವಿ %. ಮಧ್ಯೆ ಏನು ಬರ್ತೈತೆ? ಎಮ್ದಿಂದ ಏನು ಹೋದರೆ ಪರ್ಸೆಂಟೇಜ್ ಇದು @ ಬರ್ತದೆ. %% ಮಧ್ಯೆ ಬರುತ್ತೆ, ಅಂದರೆ ಒಂದೇದು ಟ್ರೂ ಆಯಿತು. ಎರಡನೇದು ನೋಡೋಣ, ಅಂದರೆ ಎಲ್ದಿಂದ ಆರ್ ನೋಡೋಣ. ಎಲ್ದಿಂದ ಆರ್ ಬಂದಾಗ ಉಲ್ಟಾ ಬರ್ತೀವಿ. ### ಮಧ್ಯೆ ಏನೈತೆ? ## ಐತಲ್ಲ, ### ಇದರ ಅಪೋಸಿಟ್ ಏನಾಗುತ್ತೆ? ಕಾಪಿರೈಟ್. ಅದು ###, ಯಾಕಂದರೆ ಉಲ್ಟಾ ಬಂದಿದ್ದೀವಿ ನಾವು. ಉಲ್ಟಾ ಬಂದಾಗ ಅಪೋಸಿಟ್ ಕಾಪಿರೈಟ್ ಆಗುತ್ತೆ. ಇಲ್ಲಿ ಇರೋದು ಕಾಪಿರೈಟ್. ಆದ್ದರಿಂದ ಆನ್ಸರ್ ಏನಾಯಿತು? ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆಯಿತು. ಓಕೆ, ನೆಕ್ಸ್ಟ್ ಕ್ವಶನ್. ಟ್ರೈ ಮಾಡಿರಿ. ಇನ್ನು ಲಾಸ್ಟ್ 3 ಕ್ವಶನ್ ಇದಾವೆ. ಆಯ್ತು, ಇಲ್ಲಿ ಕೂಡ ಇವೆರಡು ಏನಾಗಬೇಕು? ಡೆಫಿನೆಟ್ಲಿ ಟ್ರೂ ಆಗಬೇಕು. ಯಾವುದದು? ಒಂದು ಎಕ್ಸ್ ಇದೆ ಕಾಪಿರೈಟ್ ವಿ ಅಂತೇಳಿ, ಆಮೇಲೆ ಇನ್ನೊಂದು ಏನದ Z#W ಅಂತೇಳಿ, ಇವೆರಡು ಟ್ರೂ ಆಗಬೇಕು. ಹಂಗಿದ್ಮೇಲೆ ಈ ಎರಡು ಕ್ವಶನ್ ಮಾರ್ಕ್ ಅದಾವಲ್ಲ, ಅವೆರಡು ಜಾಗದಲ್ಲಿ ಯಾವ ಸಿಂಬಲ್ ಬರ್ಬೋದು ಅಂತ ಕೇಳ್ತಿದ್ದೆ ನಾವು. ಅಷ್ಟೇ, ಒಂದು ಯಾವುದಾದ್ರೂ ಇಟ್ಕೊಂಡು ಸಾಲ್ವ್ ಮಾಡಿರಿ. ಎಕ್ಸ್ದಿಂದ ವಿ ಅಥವಾ Z-ದಿಂದ W ಯಾವುದಾದ್ರೂ ಒಂದು ತೊಗೊಂಡು ಸಾಲ್ವ್ ಮಾಡಿರಿ. Z-ದಿಂದ W ತೊಗೊಂಡ್ರೆ ಬೆಟರ್ ಅನ್ಸುತ್ತೆ, ಯಾಕಂದರೆ ಎರಡೂ ಸಿಂಬಲ್ ಒಂದೇ ಸತಿ ಸಿಕ್ಬಿಡ್ತಾವೆ. ಈಸಿ ಐತಿ ಇದು ಕ್ವಶನ್, ಸ್ವಲ್ಪ ಯೋಚನೆ ಮಾಡಿರಿ ಅಷ್ಟೆ. ಒಂದು ಪಾಯಿಂಟ್ ಹೇಳ್ತೀನಿ ನಾನು. Z-ದಿಂದ W ಹೋಗ್ತಿದ್ದೀವಿ ನಾವು. ಈಗ ಎರಡೂ ಸಿಗ್ತಾವಲ್ಲ ಸಿಂಬಲ್, ಈ ಕ್ವಶನ್ ಮಾರ್ಕ್ ಎರಡೂ ಒಂದೇ ರಿಲೇಷನ್ ಸಿಗ್ತವೆ, Z-ದಿಂದ W. ಆದ್ದರಿಂದ Z-ದಿಂದ W ಫಸ್ಟಿಗೆ ಹೋಗೋಣ. ಎಕ್ಸ್ದಿಂದ ವಿಗಿಂತ ಮೊದಲು Z-ದಿಂದ W ಹೋಗೋಣ. Z-ದಿಂದ W ಹೋದಾಗ ನಮ್ಗೆ ಏನು ರಿಲೇಷನ್ ಬೇಕು? Z ಮತ್ತು W ಮತ್ತು ಹ್ಯಾಶ್ ಬೇಕು. ಹ್ಯಾಶ್ ಬರಬೇಕಂತಂದರೆ ಇದರ ಅಪೋಸಿಟ್ ಸಿಂಬಲ್ಸ್ಗಳು ಯಾವ ಬರ್ಬೋದು? ಇದರ ಅಪೋಸಿಟ್ ಅಂತಂದರೆ ಹ್ಯಾಶ್ ಅಪೋಸಿಟ್ ಕಾಪಿರೈಟ್ ಬರಬಾರ್ದು, ಡಾಲರ್ ಬರಬಾರ್ದು. ಅಂದರೆ ಇವೆರಡು ಜಾಗದಲ್ಲಿ ಯಾವ ಪ್ಲೇಸಲ್ಲಿ ಕೂಡ ಕಾಪಿರೈಟ್ ಮತ್ತು ಡಾಲರ್ ಬರಬಾರ್ದು. ಇಲ್ಲಿ ಡಾಲರ್ ಐತೆ, ರಾಂಗ್ ಆಯಿತು. ಆಲ್ರೆಡಿ 2 ಕ್ವಶನ್, 2 ಆಪ್ಷನ್ ಎಲಿಮಿನೇಟ್ ಆದವು. ಇವಾಗ ಹಾಗೆ ಇದೇ ರೀತಿ ನೀವು ಮಾಡ್ಬೋದು. ಟ್ರೈ ಮಾಡಿರಿ ಇವಾಗ ನೀವು. ಓಕೆ, Z-ದಿಂದ W ಹೋಗೋಣ ಫಸ್ಟ್, ಯಾಕಂದರೆ ಎರಡು ಸಿಂಬಲ್ಸ್ ಇದ್ದಾವೆ. Z-ದಿಂದ W ಬರೋಣ. Z-ದಿಂದ W ಬಂದಾಗ ಈಗ ನಮ್ಗೆ ಯಾವ್ದು ರಿಲೇಷನ್ ಬೇಕು? Z-ದಿಂದ W ಬಂದಾಗ ಹ್ಯಾಶ್ ರಿಲೇಷನ್ ಬೇಕು. ಹ್ಯಾಶ್ ಬೇಕಂತಂದರೆ ಇದರ ಅಪೋಸಿಟ್ ಸಿಂಬಲ್ ಆದಂಥ ಕಾಪಿರೈಟ್ ಆ್ಯಂಡ್ ಡಾಲರ್. ಅಂದರೆ ಈ ಕಡೆ ಹೋದಾಗ ಇದು ಕೂಡ C&D ಆಗುತ್ತೆ. ಈ ಥರ ಡೈಗ್ನಲಿ ಹೋದಾಗ C&D ಆಗುತ್ತೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಈ ಥರ ಹೋದಾಗ C&D ಆಗುತ್ತೆ, ಆನ್ಸರ್ ನಾಟ್ ಡಿಫೈನ್ಡ್. ಆಮೇಲೆ ಈ ಕಡೆ ಕ್ರಾಸ್ ಹೋದಾಗ ಕೂಡ ಆನ್ಸರ್ಸ್ ಹೇಳೋಕ್ಕಾಗಂಗಿಲ್ಲ. ಆದ್ದರಿಂದ ಇವಾಗ ಈ ಎರಡು ಸಿಂಬಲ್ ಬಂದರೆ ಆಪ್ಷನಲ್ಲಿ ಇವೆರಡು, ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಪ್ಲೇಸಲ್ಲಿ ಕೂಡ ಇವೆರಡು ಸಿಂಬಲ್ ಬರೋ ಹಾಗಿಲ್ಲ. ಆ ಸಿಂಬಲ್ ಇದ್ದದ್ದು ಆಪ್ಷನ್ಗಳು ಡೈರೆಕ್ಟ್ ರಾಂಗ್ ಆಗ್ತವೆ. ಡಾಲರ್ ಇದ್ದದ್ದು ಇದು ರಾಂಗ್ ಆಯಿತು, ಡಾಲರ್ ಇದ್ದದ್ದು ರಾಂಗ್ ಆಯಿತು. ಕಾಪಿರೈಟ್ ಎದರಲ್ಲೂ ಇಲ್ಲ, ಬಿಟ್ಬಿಡ್ರಿ.
ನೆಕ್ಸ್ಟ್ ಎರಡನೇದಕ್ಕೆ ಬರೋಣ. ಎರಡನೇದು ಏನದೈತೆ, ಎಕ್ಸ್ ಕಾಪಿರೇಟ್ ವಿ ಅದ, ಎಕ್ಸ್ದಿಂದ ವಿಗೆ ಹೋಗ್ಬೇಕು ನಾವು. ಎಕ್ಸ್ದಿಂದ ವಿಗೆ ಹೋದಾಗ ಒಂದು ಸತಿ ಕ್ವಶನ್ ಮಾರ್ಕ್ ಬೇಕು ಬರುತ್ತೆ. ಆ ಪ್ಲೇಸಲ್ಲಿ ಏನು ಬರ್ಬೋದು ನೋಡೋಣ. ಎಕ್ಸ್ದಿಂದ ವಿ ಹೋದಾಗ ನಮ್ಗೆ ಕಾಪಿರೈಟ್ ಸಿಂಬಲ್ ಬೇಕು. ಕಾಪಿರೈಟ್ ಎಲ್ಲೈತೆ, ಇಲ್ಲೈತೆ. ಕಾಪಿರೈಟ್ದ ಸಿಂಬಲ್ದು ಅಪೋಸಿಟ್ ಬಂದರೆ ಡೈರೆಕ್ಟ್ ರಾಂಗ್ ಆಗುತ್ತೆ. ನಮಗೆ ಟ್ರೂ ಬೇಕಲ್ಲ. ಕಾಪಿರೈಟ್ದ ಅಪೋಸಿಟ್ ಯಾವುದಾದ, ಹ್ಯಾಶ್ ಆ್ಯಂಡ್ @ ಎರಡೂ ಬರೋ ಹಾಗಿಲ್ಲ. ಹ್ಯಾಶ್ @ ಎಲ್ಲೆಲ್ಲ ಐತಲ್ಲ ಅದು ರಾಂಗ್. ಇಲ್ಲಿ ಹ್ಯಾಶ್ ಐತಿ, ರಾಂಗ್ ಆಯಿತು. @ ಐತಿ, ರಾಂಗ್ ಆಯಿತು. ಆನ್ಸರ್ ಏನೈತಿದ್ರು ಆಪ್ಷನ್ ನಂಬರ್ ಬಿ. ಬೇಕಿದ್ರೆ ಬಿ ಇಟ್ಟು ನೋಡ್ರಿ, ಆನ್ಸರ್ ಕರೆಕ್ಟ್ ಆಗುತ್ತೆ. ಎರಡೂ ಕಡೆ ಪರ್ಸೆಂಟೇಜ್ ಇಟ್ರಿ. ಇಲ್ಲಿ ಪರ್ಸೆಂಟೇಜ್, ಇಲ್ಲಿ ಪರ್ಸೆಂಟೇಜ್. ಇವಾಗ ಸಾಲ್ವ್ ಮಾಡಿ ನೋಡ್ರಿ, ಬೇಕಿದ್ರೆ ಆನ್ಸರ್ ಕರೆಕ್ಟ್ ಬರುತ್ತೆ. ಜೆಡ್ದಿಂದ ವಿಗೆ ಹೋದಾಗ ಪರ್ಸೆಂಟೇಜ್ @ ಪರ್ಸೆಂಟೇಜ್ ಇವೆರಡರ ಮಧ್ಯೆ ಕಾಮನ್ ಸಿಂಬಲ್ @ ಬರುತ್ತೆ. Z @ W ಬಂತು. ನಮಗೇನು ಬೇಕು, Z#W. ಸಾರಿ, ಇದು ಕೂಡ ರಾಂಗ್ ಆಗುತ್ತೆ. ಎರಡೂ ಕಡೆ ಪರ್ಸೆಂಟೇಜ್ ಬಂದರೆ ಅದು ಕೂಡ ರಾಂಗ್ ಆಗುತ್ತೆ. ಒಂದು ಸೆಕೆಂಡ್, ಇನ್ನೊಂದು ಸತಿ ನೋಡೋಣ ಈ ಕ್ವಶನ್. ನಾವು ಫಸ್ಟ್ Z ದಿಂದ W ಹೋದ್ವಿ. Z ದಿಂದ W ಹೋದಾಗ ಅಪೋಸಿಟ್ ಸಿಂಬಲ್ ಬಂದರೆ ರಾಂಗ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ನಮಗೇನು ಬೇಕು, Z ಮತ್ತು W ಮಧ್ಯೆ ರಿಲೇಷನ್ ಹ್ಯಾಶ್ ಬೇಕು. ಹ್ಯಾಶ್ ಬೇಕಂತಂದರೆ ಈ ಹ್ಯಾಶ್ ಬೇಕು. ಇದರ ಅಪೋಸಿಟ್ ಸಿಂಬಲ್ ಆದಂತಹ ಕಾಪಿರೈಟ್ ಬರೋ ಹಾಗಿಲ್ಲ, ಡಯಾಗನಲಿ ಅಪೋಸಿಟ್ ಆದಂಥ ಡಾಲರ್ ಕೂಡ ಬರೋ ಹಾಗಿಲ್ಲ. ಇವೆರಡು ಪ್ಲೇಸಲ್ಲಿ ಎಲ್ಲಿ ಕೂಡ ಬರೋ ಹಾಗಿಲ್ಲ ಅಂತಂದಮೇಲೆ ಇದು ಡಾಲರ್ ಇಲ್ಲಿ ಬಂದರೆ ಇದು ಕೂಡ ರಾಂಗ್ ಆಗುತ್ತೆ. ಇಲ್ಲಿ ಡಾಲರ್ ಬಂತು, @ ಬಂತಲ್ಲ, $@ ಅಪೋಸಿಟ್ ಸಿಂಬಲ್. ಇನ್ ಕೇಸ್ ಕಾಪಿರೈಟ್ ಬರ್ತದೆ ಅದ್ರ ಕೂಡ ರಾಂಗ್ ಆಗುತ್ತೆ. ಡಾಲರ್ ಇವೆರಡು ರಾಂಗ್ ಅದು. ಇನ್ನು ನೆಕ್ಸ್ಟ್ ನೋಡೋಣ. ಎಕ್ಸ್ದಿಂದ ಎಲ್ಲಿಗೆ ಹೋಗ್ಬೇಕು, ನಾವು ವಿಗೆ ಹೋಗ್ಬೇಕು. ಎಕ್ಸ್ದಿಂದ ವಿಗೆ ಹೋದಾಗ ಸಿಂಬಲ್ ಏನು ಬೇಕು, ಕಾಪಿರೈಟ್ ಬೇಕು. ಕಾಪಿರೈಟ್ ಬಂದರೆ ಕರೆಕ್ಟ್ ಆಗುತ್ತೆ. ಬಟ್ ನಮ್ಮ ಕಾಪಿರೈಟ್ದ ಅಪೋಸಿಟ್ ಬಂದಿರೋ ಎಲ್ಲ ಸಿಂಬಲ್ಸ್ಗಳು ರಾಂಗ್ ಆಗ್ತವೆ. ಕಾಪಿರೈಟ್ದ ಅಪೋಸಿಟ್ ಬಂದಂಥ ಹ್ಯಾಶ್ ಕೂಡ ಬಂದರೆ ರಾಂಗ್ ಆಗುತ್ತೆ. ಕಾಪಿರೈಟ್ ಡಯಾಗನಲಿ ಅಪೋಸಿಟ್ ಇರ್ತಕ್ಕಂಥ @ ಬಂದರೂ ಕೂಡ ರಾಂಗ್ ಆಗುತ್ತೆ. ಹ್ಯಾಶ್ ಇದ್ದರೆ ಹ್ಯಾಶ್ ರಾಂಗ್ ಆಯಿತು, @ ಇದ್ದರೆ @ ರಾಂಗ್ ಆಗುತ್ತೆ. ಆಮೇಲೆ ಇದು ಪರ್ಸೆಂಟೇಜ್ ಒಂದು ಕರೆಕ್ಟ್ ಆಗುತ್ತೆ, ಆದರೆ ಇದು ಕೂಡ ಆಪ್ಷನ್ ಟೈಪಿಂಗ್ ಮಿಸ್ಟೇಕ್ ಆಗಿರೋದ್ರಿಂದ ಇದು ಕೂಡ ರಾಂಗ್ ಆಯಿತು. ಇದರ ಆನ್ಸರ್ ಯಾವುದೂ ಆಗಂಗಿಲ್ಲ ಇದರಲ್ಲಿ. ಇಲ್ಲಿ ಆನ್ಸರ್ ಚೇಂಜ್ ಆಗಬೇಕಷ್ಟೆ. ಚೇಂಜ್ ಆಗಬೇಕಂತಂದರೆ ಇಲ್ಲಿ ಪರ್ಸೆಂಟೇಜ್ ಬಂದು @ ಬಂತಂದರೆ ಒಂದು ಕಡೆ ಇಲ್ಲಿ ಸಾರಿ ನಾನು ಮಾಡಿರೋ ಮಿಸ್ಟೇಕ್ ಇದು. ಎರಡನೇದರಲ್ಲಿ ಒಂದೇ ಸಿಂಬಲ್ ಇನ್ವಾಲ್ವ್ ಆಗೈತೆ. ವಿಗೆ ಬಂದಾಗ ಒಂದು ಸಿಂಬಲ್ ಮಟ್ಟ ಅಷ್ಟೇ ಬಂದಿದ್ದೀವಿ ನಾವು. ಎಕ್ಸ್ದಿಂದ ವಿಗೆ ಬರ್ತೀರಾ ನೋಡ್ರಿ ಇಲ್ಲಿ. ಇವಾಗ ಫಸ್ಟಲ್ಲಿ ಡಾಲರ್ ಬಂದಿರೋದು ರಾಂಗ್ ಆಯ್ತು ಬಿಡ್ರಿ, ಅದು ಇವೆರಡು ರಾಂಗ್ ಆಯಿತು. ಎರಡನೇದರಲ್ಲಿ ಏನು ಮಾಡ್ತೀವಿ, ಎಕ್ಸ್ದಿಂದ ವಿಗೆ ಅಷ್ಟೇ ಬರ್ತೀವಿ. ಇನ್ನೊಂದು ಸಿಂಬಲಿಗೆ ನಾವು ಹೋಗೇ ಇಲ್ಲ. ಇನ್ನೊಂದು ಸಿಂಬಲಲ್ಲಿ ಏನಾರು ಬರಲಿ, ಫಸ್ಟ್ ಸಿಂಬಲಲ್ಲಿ ಏನು ಬರಬಾರ್ದು, ಈ ಪ್ಲೇಸಲ್ಲಿ ಏನು ಬರಬಾರ್ದು ಅಂತಂದರೆ ನಮ್ಗೆ ಯಾವುದು ಬೇಕಲ್ಲಿ ಎಕ್ಸ್ದಿಂದ ವಿಗೆ ಹೋದಾಗ ಕಾಪಿರೈಟ್ ಬೇಕು. ಕಾಪಿರೈಟ್ ಬೇಕಂತಂದರೆ ಇದರ ಅಪೋಸಿಟ್ ಆದಂತಹ ಹ್ಯಾಶ್ ಬರೋ ಹಾಗಿಲ್ಲ, ಡಯಾಗನಲಿ ಅಪೋಸಿಟ್ ಆದಂಥ @ ಬರೋ ಹಾಗಿಲ್ಲ. ಈ ಒಂದೇ ಸಿಂಬಲಲ್ಲಿ ಹ್ಯಾಶ್ ಬರೋ ಹಾಗಿಲ್ಲ. ಒಂದೇದರಲ್ಲಿ ಹ್ಯಾಶ್ ಎಲ್ಲ ಐತೇನೋ ಇಲ್ಲ. ಒಂದೇದರಲ್ಲಿ ಕಾಪಿರೈಟ್ @ ಬರೋ ಹಾಗಿಲ್ಲ. ಒಂದೇದರಲ್ಲಿ @ ಐತೇನೋ, ಓಕೆ ಇದು ಐತಿ, ಇದು ರಾಂಗ್ ಆಯಿತು. ಇವಾಗ ಉಳಿತದು ಇವೆರಡೇ ಆನ್ಸರ್ ಉಳಿತು. ಇವೆರಡರಲ್ಲಿ ಒಂದೇದಂತೂ ಇಟ್ಟು ನೋಡಿದ್ದೀವಿ ನಾವು, ಇದು ರಾಂಗ್ ಆಯಿತು. ಪರ್ಸೆಂಟೇಜ್ ಇಟ್ಟರೆ ಎರಡೂ ಕಡೆ ಪರ್ಸೆಂಟೇಜ್ ಇಟ್ಟು ನೋಡಿದಾಗ ಇದು ಕೂಡ ರಾಂಗ್ ಆಗಿದೆ, ಆಗಲೇ ಚೆಕ್ ಮಾಡಿದ್ದೀವಿ. ಇವಾಗ ಪರ್ಸೆಂಟೇಜ್ ಹ್ಯಾಶ್ ಇಟ್ಟು ನೋಡ್ರಿ. ಆಪ್ಷನ್ ನಂಬರ್ ಸಿ ಇಟ್ಟು ನೋಡ್ರಿ. ಇವಾಗ ಪರ್ಸೆಂಟೇಜ್ ಆ್ಯಂಡ್ ಹ್ಯಾಶ್. ಆಪ್ಷನ್ ನಂಬರ್ ಸಿ, ಇಲ್ಲಿ ಪರ್ಸೆಂಟೇಜು, ಇಲ್ಲಿ ಹ್ಯಾಶ್. ಇವಾಗ ಸಾಲ್ವ್ ಮಾಡಿರಿ. ಫಸ್ಟ್ ಒನ್ Z ದಿಂದ W ಹೋಗ್ತೀವಿ. ಪರ್ಸೆಂಟೇಜ್ ಹ್ಯಾಶ್ @ ಮೂರದ ಮಧ್ಯೆ ಕಾಮನ್ ಸಿಂಬಲ್ ಯಾವ್ದು ಬರ್ತೈತೆ, ಹ್ಯಾಶ್ ಬರುತ್ತೆ. Z#W ಆಯಿತು, ಇದು ಕರೆಕ್ಟ್ ಆಯಿತು. ನೆಕ್ಸ್ಟ್ ಎಕ್ಸ್ದಿಂದ ವಿಗೆ ಬರೋಣ. ಕಾಪಿರೈಟ್ $% ಮಧ್ಯೆ ಕಾಪಿರೈಟ್ ಕಾಮನ್ ಸಿಂಬಲ್ ಆಗುತ್ತೆ, ಅಂದರೆ ಎಕ್ಸ್ ಕಾಪಿರೈಟ್ ವಿ ಆಗುತ್ತೆ. ಇದು ಕೂಡ ಕರೆಕ್ಟ್ ಆಯಿತು. ಇದರ ಆನ್ಸರ್ ಏನಾಯಿತು, ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದೊಂದು ಕ್ವಶನ್ ಆನ್ಸರ್ ನೀವು ಕಮೆಂಟ್ ಬಾಕ್ಸಲ್ಲಿ ಇಡ್ರಿ. ಕ್ವಶನ್ ನಂಬರ್ 80, ಕ್ವಶನ್ ನಂಬರ್ 81 ಲಾಸ್ಟ್ ಕ್ವಶನ್ ಮಾಡೋಣ ಇವಾಗ. ಓಕೆ, ಇದೊಂದು ಈಸಿ ಕ್ವಶನ್ ಇದೆ, ನೋಡಿರಿ, ಟ್ರೈ ಮಾಡಿ. ಈಗ ಸ್ಟೇಟ್ಮೆಂಟ್ ಫಸ್ಟೇ ಕೊಟ್ಟಿದ್ದಾನೆ, ಕನ್ಕ್ಲೂಷನ್ ಕೆಳಗೆ ಕೊಟ್ಟಿದ್ದಾನೆ ಅಷ್ಟೇ. ನಾರ್ಮಲ್ ಬೇಸಿಕ್ ಕ್ವಶನ್ ಟೈಪ್. 4 ಕನ್ಕ್ಲೂಷನ್ಸ್ ಇದ್ದಾವೆ, ಒಂದು ಆಪ್ಷನನ್ನು ಹಾಕ್ತಿರ್ಬೋದು. ಅದರಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ನೋಡಿರಿ.
ಓಕೆ, ಟ್ರೈ ಮಾಡಿದ್ರೆ ಅಂತ ಅನ್ಕೊತೀನಿ. ಫಸ್ಟ್ ಒನ್ ನೋಡೋಣ. ಆರ್ದಿಂದ ಎಮ್ಗೆ ಹೋಗ್ಬೇಕು ನಾವು. ಆರ್ದಿಂದ ಎಮ್ಗೆ ಹೋಗ್ಬೇಕಂತಂದರೆ ಇದು ಸ್ಟೇಟ್ಮೆಂಟ್ ಐತೆ, ಇದು ಟ್ರೂ ಅಂದ್ಕೊಂಡ್ರೆ ಆರ್ದಿಂದ ಎಮ್ಗೆ ಹೋಗ್ಬೇಕಂತಂದ್ರೆ ಆರ್ ಇದರಲ್ಲಿಲ್ಲ, ಆರ್ ಇದರಲ್ಲಿ ಐತೆ. ಆರ್ದಿಂದ ಎಮ್ಗೆ ಹೋಗ್ಬೇಕಂತಂದ್ರೆ ಫಸ್ಟಿಗೆ ಯಾವ ಕಡೆ ಹೋಗ್ಬೇಕು ನಾವು? ಆರ್ದಿಂದ ಎಸ್ ಕೆಗೆ ಹೋಗೋಕ್ಕಾಗಂಗಿಲ್ಲ, ಯಾಕಂದರೆ ಎಸ್ ಕೆ ಇಲ್ಲಿ ಆರ್ದಿಂದ ಪಿಗೆ ಬರಬೇಕು. ಉಲ್ಟಾ ಬಂದ್ವಿ. ಪಿದಿಂದ ಎಮ್ಗೆ ಹೋಗ್ಬೇಕಂತಂದ್ರೆ ಉಲ್ಟಾ ಹೋದ್ವಿ. ಹ್ಯಾಶ್ ಮತ್ತು ಡಾಲರ್ ಬಂತು. ಹ್ಯಾಶ್ ಡಾಲರ್ ಎರಡು ಅಪೋಸಿಟ್ ಇರೋದ್ರಿಂದ ಡೈರೆಕ್ಟ್ ರಾಂಗ್ ಆಯ್ತಿದ್ದು. ಉಲ್ಟಾ ಬಂದಾಗ ಇದು ಹ್ಯಾಶ್ದ ಅಪೋಸಿಟ್ ಕಾಪಿರೇಟ್ ಬರುತ್ತೆ, ವಾಪಸ್ ಮತ್ತು ಡಾಲರ್ದ ಅಪೋಸಿಟ್ @ ಬರುತ್ತೆ. ಕಾಪಿರೇಟ್ @ ಡಯಾಗೋನಲಿ ಅಪೋಸಿಟ್ ರಾಂಗೇ ಆಗುತ್ತೆ. ಅದು ಉಲ್ಟಾ ಮಾಡೋ ಅವಶ್ಯಕತೆನೇ ಇಲ್ಲ. ಒಂದೇ ವೇದಲ್ಲಿ ಹೋದಾಗ ಎರಡು ಅಪೋಸಿಟ್ ಸಿಂಬಲ್ ಬಂತಂದರೆ ರಾಂಗ್ ಆಯಿತು. ನೆಕ್ಸ್ಟ್ ಎನ್ದಿಂದ ಎಸ್ಸಿಗೆ ಬರೋಣ. ಎನ್ ಎಲ್ಲೈತೆ? ಒಂದೇದು ರಾಂಗ್ ಆಯಿತು. ನೆಕ್ಸ್ಟ್ ಎನ್ದಿಂದ ಎಸ್ಸಿಗೆ. ಎನ್ ಎಲ್ಲೈತೆ? ಇದ್ರಾಗ ಎನ್ ಇಲ್ಲೈತೆ. ಎನ್ದಿಂದ ಎಸ್ಸಿಗೆ ಹೋಗ್ಬೇಕಂದ್ರೆ ಎನ್ದಿಂದ ಪಿಗೆ ಬಂದ್ವಿ. ಪಿದಿಂದ ಆರ್ ದಾಟಿ ಎಸ್ಸಿಗೆ ಹೋದ್ವಿ. ಹ್ಯಾಶ್ ಡಾಲರ್ ಕ್ರಾಸ್ ಅಪೋಸಿಟ್ ಸಿಂಬಲ್ ರಾಂಗ್ ಆಯಿತು. ಎಮ್ದಿಂದ ಕೆ ಹೋಗೋಣ. ಒಂದೇದು ಎರಡನೇದು ಎರಡು ರಾಂಗ್ ಆಯಿತು. ಎಮ್ದಿಂದ ಕೆ ಹೋಗೋಣ. ಇವಾಗ ಎಮ್ದಿಂದ ಕೆ ಹೋಗ್ಬೇಕಂತಂದರೆ ಎಮ್ದಿಂದ ಪಿಗೆ ಬಂದ್ವಿ. ಪಿದಿಂದ ಕೆ ಹೋದ್ವಿ. ಇಲ್ಲಿ ಹ್ಯಾಶ್, ಇಲ್ಲಿ ಡಾಲರ್, ಅಪೋಸಿಟ್ ಸಿಂಬಲ್ ರಾಂಗ್. ನೆಕ್ಸ್ಟ್ ಎಸ್ದಿಂದ ಪಿಗೆ ಹೋಗೋಣ. ಎಸ್ ಅಲ್ಲೈತಿ ಇಲ್ಲೈತಿ. ಎಸ್ದಿಂದ ಪಿಗೆ ಹೋದಾಗ ಉಲ್ಟಾ ಬರ್ತೀವಿ. ಡಾಲರ್ದ ಅಪೋಸಿಟ್ ಏನದ @ ಆಗುತ್ತೆ. ಎಸ್ದಿಂದ ಪಿಗೆ ಹೋದರೆ @ ಐತೆ. ಆನ್ಸರ್ ಏನಾಯಿತು? ಡಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ರಾಂಗ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಕಂಪ್ಲೀಟ್ ಆಯ್ತು ಎಲ್ಲ ಕ್ವಶನ್ಸ್ಗಳು. ಇಲ್ಲಿಗೆ ಇನ್ಇಕ್ವಾಲಿಟಿ ಚಾಪ್ಟರ್ ಎಂಡ್ ಆಗುತ್ತೆ. ಏನೇ ಡೌಟ್ ಇದ್ದರೂ ಇನ್ಇಕ್ವಾಲಿಟಿ ಮೇಲೆ ನೀವು ಕ್ವಶನ್ಸ್ ಕೇಳ್ಬೋದು. ನಾನು ಒಂದು ಬುಕ್ ಕೂಡ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗ್ರೂಪಲ್ಲಿ. ಆ ಬುಕ್ ಮೂಲಕ ನೀವು ಕ್ವಶನ್ಸ್ಗಳು ಸಾಲ್ವ್ ಮಾಡಬಹುದು. ಕ್ವಾಂಟಿಟಿ ಮತ್ತು ರೀಸನಿಂಗ್ ಎರಡು ಬುಕ್ಗಳು ಫಾರ್ ಪ್ರಾಕ್ಟೀಸ್ ಕ್ವಶನ್ಗೋಸ್ಕರ. ಆಮೇಲೆ ಇನ್ನು ಇವತ್ತು ಮುಗೀತಲ್ಲ. ಓಕೆ, ಸ್ಯಾಟರ್ಡೇ ಇವತ್ತು ಕ್ಲಾಸ್ ಇರಂಗಿಲ್ಲ ಡೈಲಿ. ಪ್ರತಿ ವೀಕ್ ನಾನು ಈ ದಿನ ಕ್ಲಾಸ್ ಮಾಡಲ್ಲ, ಬಟ್ ನಿನ್ನೆ ದಿನ ಉಳಿದಿರೋದ್ರಿಂದ ಇವತ್ತು ಕ್ಲಾಸ್ ಮಾಡಿರೋದು. ಈ ಹಿಂದಿನ ವಿಡಿಯೋಗಳಲ್ಲಿ ಏನೇ ಡೌಟ್ ಇದ್ದರೂ ಡೌಟ್ಗಳನ್ನು ನೀವು ಕೇಳ್ಬೋದು ಗ್ರೂಪಲ್ಲಿ. ಆಮೇಲೆ ಬೇರೆ ಯಾವುದೇ ರೀತಿಯ ಕ್ವಶನ್ಸ್ಗಳು ನಿಮ್ಮ ಮುಂದೆ ಇನ್ನೂ ಬರ್ತಕ್ಕಂಥ ಟಾಪಿಕ್ ಕ್ವಶನ್ಸ್ಗಳದ್ದು ಡೌಟ್ ಇದ್ದರೂ ಕೂಡ ನೀವು ಕೇಳ್ಬೋದು. ಓಕೆ, ಆಮೇಲೆ ಇನ್ನು ಮಂಡೇ ನಾವು ಪರ್ಸೆಂಟೇಜ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಪರ್ಸೆಂಟೇಜ್ ಆದ ನಂತರ ಪರ್ಸೆಂಟೇಜ್ ಆದ ನಂತರ ರೇಷಿಯೋ ಸ್ಟಾರ್ಟ್ ಮಾಡೋಣ. ರೇಷಿಯೋ ಆದ ನಂತರ ನಾವು ಏಜಸ್ ಸ್ಟಾರ್ಟ್ ಮಾಡೋಣ. ರೇಷಿಯೋ ಮತ್ತು ಏಜಸ್ ಇವೆರಡು ಒಂದೇ ವೀಕಲ್ಲಿ ಕಂಪ್ಲೀಟ್ ಆಗ್ತಾವೆ. ಅವು ಎರಡೂವರೆ ಗಂಟೆದು ಒಂದೊಂದು ಎರಡು ಕ್ಲಾಸ್ ಮಾಡಿದ್ರೆ ಎರಡೂ ಒಂದೇ ವೀಕಲ್ಲಿ ಕಂಪ್ಲೀಟ್ ಆಗಿಬಿಡ್ತಾವೆ. ಇವಾಗ ಇದು ಮುಗೀತಲ್ಲ, ಇವಾಗ ರೀಸನಿಂಗ್ ಮುಗೀತು. ಇನ್ನು ನೆಕ್ಸ್ಟ್ ವೀಕ್ ಕ್ವಾಂಟ್ ಇರುತ್ತೆ. ಕ್ವಾಂಟಲ್ಲಿ ನೆಕ್ಸ್ಟ್ ವೀಕ್ ಪರ್ಸೆಂಟೇಜ್ ಕಂಪ್ಲೀಟ್ ಮಾಡೋಣ. ಅದಾದ ನಂತರ ವಾಪಸ್ ಮತ್ತೆ ರೀಸನಿಂಗ್ ಸ್ಟಾರ್ಟ್ ಆಗುತ್ತೆ. ರೀಸನಿಂಗಲ್ಲಿ ಡೈರೆಕ್ಷನ್, ಡಿಸ್ಟೆನ್ಸ್, ಬ್ಲಡ್ ರಿಲೇಷನ್ ಅವೆರಡು ಟಾಪಿಕ್ ಒಂದೇ ವೀಕಲ್ಲಿ ಕಂಪ್ಲೀಟ್ ಆಗ್ತವೆ. ಅವೆರಡು ಆಮೇಲೆ ಇವೆರಡು 4 ಚಾಪ್ಟರ್ ಇನ್ನು 2 ವೀಕ್ದಲ್ಲಿ ಕಂಪ್ಲೀಟ್ ಆಗ್ತವೆ. ಓಕೆ, ಹಿಂದಿನ ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಆ ವಿಡಿಯೋಗಳು ನೋಡ್ಕೊಡ್ರಿ. ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಗ್ರೂಪನ್ನು ಜಾಯಿನ್ ಮಾಡಿಕೊಡ್ರಿ. ಆಮೇಲೆ ಏನಾರ ನಿಮಗೆ ಪ್ರಿಪ್ರೇಷನ್ ಮೇಲೆ ಡೌಟ್ ಇತ್ತಂದರೆ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಎಕ್ಸಾಮ್ಗೋಸ್ಕರ ಅಂತ ಅನ್ನೋದು ಏನಾರು ಡೌಟ್ ಇತ್ತು, ಅದ್ರ ಮೇಲೆ ಏನಾರು ಕ್ವಶನ್ಸ್ ಕೇಳೋದಿದ್ದರೆ ನೀವು ನಾನು ಡೈರೆಕ್ಟಾಗಿ ಟೆಕ್ಸ್ಟ್ ಮಾಡ್ಬೋದು, DM ಮಾಡ್ಬೋದು. ಅದರದ್ದು ಆನ್ಸರ್ ನಾನು ಹೇಳ್ತೇನೆ. ಗ್ರೂಪಲ್ಲಿ ಜಾಯ್ನ್ ಆದರೆ ಅಲ್ಲಿ ನೀವು ನಮ್ಮದು ನಂಬರ್ ಸಿಗುತ್ತೆ, ಅದರಿಂದ ಡೈರೆಕ್ಟ್ DM ಮಾಡಿದ್ರೆ ನಾನು ಆದಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಮುಂದಿನ ನೋಡೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.